ಅಪೆಕ್ಸ್ ದಿಲೀಪ ಹಸ್ತಗಾರಿಕೆಯಲ್ಲಿ ಆರಂಭಿಕ ಅವರ ಪ್ರಗತಿಗಾಗಿ ಅಪೆಕ್ಸ್ ಅನ್ನು ಬಳಸ್ತಾ ಇದೆ ರೈಡರ್ಸ್ 11 ಹರೀಶ್ ಮಂಗಳೂರು. ಮೊದಲ ಚೆಂಡು ತೀರ ಪೂರ್ಣಾಂತರದ ಎಸೆದ ಬಾರಿ ಕವರ್ಸ್ನಲ್ಲಿ ಬೀಸುವ ಪ್ರಯತ್ನ ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇಲ್ಲ. ಅವಕಾಶದ ಒಂದೋಟ ಇದೆ. ಈಗ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ ಮುಖಾಂತರವಾಗಿ ತಂಡದ ಗಳಿಕೆ. ಒಟ್ಟಾರೆಯಾಗಿ ಹರೀಶ್ ವೈಯಕ್ತಿಕ ಖಾತೆಯ ಮುಖಾಂತರವಾಗಿ ಆರಂಭವನ್ನು ಪಡ್ಕೊಳ್ತಾ ಇದೆ. ಪ್ರದೀಪ್ ಕೊಲ್ಚಾರ್ ಎದುರಿಸಿರ್ತಕ್ಕಂಥ ಎರಡನೇ ಎಸೆತ ಮಿಡ್ ಆನ್ ಭಾಗದಲ್ಲಿ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಬಹಳಷ್ಟು ಜವಾಬ್ದಾರಿಯುತ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಒಂದು ಉತ್ತಮ ಜೊತೆ ಆಟವನ್ನು ಕಂಡುಕೊಳ್ಬೇಕಂತ ಅನಿವಾರ್ಯತೆಯಲ್ಲಿ ಒಂದು ಉತ್ತಮ ರೀತಿಯ ಎಸ್ತಗಾರಿಕೆಯನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಎರಡು ಉಭಯ ತಂಡಗಳ ನಡುವೆ ಸಾಗಿ ಬರ್ತಾ ಇದೆ ಕೂಡ. ಮತ್ತೆ ಹರೀಶ್ಗಾಗಿ ಪೂರ್ಣಾಂತರದ ಚೆಂಡು ಇತರ ಮಧ್ಯೆ ಡೀಪ್ ಕೌ ಕಾರ್ನರ್ ಸೀಮಾ ರೇಖೆಯನ್ನು ಕಂಡುಕೊಳ್ತಾ ಇದೆ. 1 ಬೌಂಡ್ರಿ. ಹರೀಶ್ ಖಾತೆಯ ಮೊದಲ ಬೌಂಡ್ರಿ ಇದೀಗ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. 4 ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 6ಕ್ಕೆ ತಲುಪ್ತಾ ಇದೆ. ತನ್ಮಧ್ಯೆ ಆರಂಭಿಕ ಡಾಟ್ ಬಾಲ್ ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೂಡಿಕೊಳ್ತಾ ಇದೆ. ಆರಂಭಿಕ ಡಾಟ್ ಬಾಲ್ ಪವರ್ ಪ್ಲೇ ಹಂತದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ಮುಖಾಂತರವಾಗಿ ಒಟ್ಟಾರೆ ಗಳಿಕೆ 6ರಲ್ಲಿ ಸ್ಥಿರತೆಯನ್ನು ಕಾಣುತ್ತಾ ಇದೆ. ತನ್ನ ಕಚ್ಚಿನ ಪಂಚಮ ಎಸೆತ ಈ ಬಾರಿ ಅಪೆಕ್ಸ್ ಟು ಹರೀಶ್. ತನ್ಮಧ್ಯೆ ಎರಡನೇ ಡಾಟ್ ಬಾಲ್ ಪವರ್ ಪ್ಲೇ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆಯನ್ನು ಅಪೆಕ್ಸ್ ದಾಖಲಿಸ್ತಾ ಇದ್ದಾರೆ ಕೂಡ. ಬಹಳಷ್ಟು ಅನುಭವಿ ಉಳ್ಳಂತ ಎಸ್ತಗಾರ ನ್ಯಾಶ್ ಪರವಾಗಿ ನಾಯಕರ ಸ್ಥಾನವನ್ನು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂಥವರು ಅನುಭವಿ ಕ್ರಿಕೆಟಿಗ. ತನ್ಮಧ್ಯೆ ಅತಿರಿಕ್ತ ಪ್ಲಸ್ ಬೌಂಡ್ರಿ ಸ್ವಿಚ್ ಇಟ್ ಅವಕಾಶಗಳಿಗೆ ಪೂರ್ಣಾಂತರದ ಎಸೆತಗಳು ಅವಕಾಶವನ್ನು ಮಾಡಿಕೊಡ್ತದೆ. ಮುಖಾಂತರವಾಗಿ ನೋ ಬಾಲ್ ಪ್ಲಸ್ ಬೌಂಡ್ರಿ 5 ಓಟದ ಹೆಚ್ಚುವರಿ. ಕ್ರೂಷಿಯಲ್ ಮೂಮೆಂಟ್ ನಲ್ಲಿ ಒಂದು ಉತ್ತಮ ರೀತಿಯ ಓಟಗಳು ವರದಾನದ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. 5 ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ ಇದೆ. ಈಗ 11ಕ್ಕೆ ತಲುಪ್ತಾ ಇದೆ. ಫ್ರೀ ಹಿಟ್ ನ ಅವಕಾಶ ಲಭ್ಯತೆಯನ್ನು ಮಾಡಿಕೊಳ್ತಾ ಇದೆ. ದೈತ್ಯ ಹರೀಶ್ಗಾಗಿ ಇದೀಗ ಫ್ರೀ ಹಿಟ್ ನ ಅವಕಾಶ. ಮುಖಾಂತರವಾಗಿ ಲಾಂಗ್ ಆಫ್ ಭಾಗದಲ್ಲಿ 1 ಬೌಂಡ್ರಿ 4 ಓಟದ ಹೆಚ್ಚುವರಿ. ಆರಂಭಿಕ ಓವರ್ ಮುಕ್ತಾಯದಲ್ಲಿ ಇದೀಗ ದಾಂಡಿಗರು ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಅಪೆಕ್ಸ್ ಸ್ವಲ್ಪ ಮಟ್ಟಿಗೆ ದುಬಾರಿ ಆದ್ರೂ ಕೂಡ ಒಟ್ಟಾರೆ ಗಳಿಕೆ 3 ಬೌಂಡರಿ ಸಮೇತವಾಗಿ 15ಕ್ಕೆ ತಲುಪ್ತಾ ಇದೆ. ಕೊಲ್ಚಾರ್ ಅದೇ ರೀತಿಯಾಗಿ ಹರೀಶ್ ಒಂದು ರೀತಿಯಲ್ಲಿ ಜವಾಬ್ದಾರಿತ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಡುವ ಪ್ರಯತ್ನದಲ್ಲಿ ಉತ್ತಮ ಜೊತೆ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಈ ಹಿಂದಿನ ಪಂದ್ಯಾಟದಲ್ಲೂ ಕೂಡ ಪಂದ್ಯಾಟವನ್ನು ಇನ್ನೇನು ಗೆಲ್ತದೆ ಅನ್ನುವ ನಿಟ್ಟಿನಲ್ಲಿ ಕಡೆ ಕ್ಷಣದಲ್ಲಿ ಎಸೆತಗಾರರು ತೋರ್ಪಡಿಸಿರ್ತಕ್ಕಂತಹ ಮ್ಯಾಜಿಕ್ ಡೆಲಿವರಿಗಳು ಪಂದ್ಯಾಟವನ್ನು ಉಳಿಸುವಂಥ ಪ್ರಯತ್ನದಲ್ಲಿ ಈ ತಂಡಗಳಿಗೆ ಪಂದ್ಯಾಟ ಸಮಬಲವಾಗಿ ಗುರುತು ಕಂಡುಕೊಳ್ಳುತ್ತಾ ಅವಕಾಶವನ್ನು ಮಾಡಿಕೊಡ್ತು. ತನ್ಮಧ್ಯೆ ದ್ವಿತೀಯ ಓವರ್ ಪ್ರಗತಿಗಾಗಿ ನವೀನ್ ಕಡಬ ಈ ಪರಿಸರದ ಮತ್ತೋರ್ವ ಅನುಭವಿ ಎಸೆತಗಾರ ಕೂಡ. ದ್ವಿತೀಯ ಓವರ್ನ ಪ್ರಗತಿಯಲ್ಲಿ ಆರಂಭಿಕ ಎಸೆತ ದಾಖಲೆಯನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನವೀನ್ ಕಡಬ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ಭಾಗದಲ್ಲಿ ಕೊಲ್ಚಾರ್. ಹೊಸ ಬದಲಾವಣೆಯನ್ನು ಮಾಡಿಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆಯ ಅಲ್ಪ ಮಟ್ಟಿಗೆ ತುಸು ಬದಲಾವಣೆಯನ್ನು ಕಂಡುಕೊಳ್ಳುವ ನಿರೀಕ್ಷೆಯಲ್ಲಿ ಮತ್ತೆ ಔಟರ್ ಎಡ್ಜ್ ಪ್ರಗತಿಯಲ್ಲಿ ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆ ಗಳಿಕೆ ತನ್ಮಕೇನವಾಗಿ 16ಕ್ಕೆ ತಲುಪ್ತಾ ಇದೆ.
ಆರಂಭಿಕ ಎಸೆತ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತು. ರೈಡರ್ಸ್ 11 ಪಂದ್ಯವನ್ನು ಉಳಿಸುವ ನಿಟ್ಟಿನಲ್ಲಿ ಒಂದು ಉತ್ತಮ ರೀತಿಯ ದಾಳಿಯನ್ನು ಸಂಪಾದಿಸಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ. ಒಂದು ಉತ್ತಮ ರೀತಿಯ ಮಾರ್ಗದರ್ಶನವನ್ನು ಅಪೇಕ್ಷೆ ನೀಡಿಕೊಡ್ತಾ ಇದ್ದಾರೆ ಕೂಡ. ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಕಂಡಿರ್ತಕ್ಕಂಥ ತಂಡ ಸಂಪ್ಯ.com. ತನ್ಮಧ್ಯೆ ಬಹಳಷ್ಟು ಗುಡ್ ಲೈನ್ ಹೆಚ್ಚುವರಿ ಎಸೆತಗಳು ಈ ಹಂತದಲ್ಲಿ ದಾಂಡಿಗರನ್ನು ಕಟ್ಟಿ ಹಾಕುವಂತ ಪ್ರಯತ್ನದಲ್ಲಿ ಮೇಲುಗೈ ಸಾಧಿಸ್ತಾ ಇದೆ ಕೂಡ. ನವೀನ್ ಕಡ ಬಯಸಿರ್ತಕ್ಕಂಥ 2ನೇ ಚೆಂಡು ಅತ್ಯಂತ ಉತ್ತಮ ಗುಡ್ ಲೆಂತ್ ಎಸೆತವಾಗಿ ಗುರುತನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಪಡ್ಕೊಳ್ತಾ ಇಲ್ಲ. ಅಪಕೇನವಾಗಿ ಮತ್ತೆ ಡಾಟ್ ಬಾಲ್ ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ತನ್ಮಧ್ಯೆ ಶಾರ್ಟ್ ಡೆಲಿವರಿ ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇಲ್ಲ. ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅದರ ಬದಲಾಗಿ ಅವಳಿ ಓಟಗಳು ಸುಲಭದಾಯಕವಾಗಿ ಗೂಟದ ನಡುವೆ ಪೂರೈಕೆಯನ್ನು ಕಾಡ್ತಾ ಇದೆ. ಮುಖಾಂತರವಾಗಿ 2 ಓಟದ ಹೆಚ್ಚುವರಿ ಕೂಡ 2 ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟು ಗಳಿಕೆ ಇದೀಗ 18ಕ್ಕೆ ತಲುಪ್ತಾ ಇದೆ. ಹರೀಶ್ ತನ್ನ ನೈಜ ಆಟವನ್ನು ತೋರ್ಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿಕೊಡ್ತಾ ಇದ್ರು ಕೂಡ ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇಲ್ಲ. ಸರಿಯಾದ ದಾಂಡು ಚೆಂಡಿನ ಸಂಪರ್ಕ ಕನೆಕ್ಟಿವಿಟಿ ಕೊರತೆ ಎದುರಾಗ್ತಾ ಇದೆ. ಮತ್ತೆ ಕಡಬಟ್ಟು ಹರೀಶ್ ಬಾರಿ ಸ್ವಿಚ್ ಮುಖಾಂತರವಾಗಿ ಷಟ್ಕ ಆರೋಟದ ಹೆಚ್ಚುವರಿ ಹರೀಶ್ ಮುಖಾಂತರವಾಗಿ ಆರಂಭಿಕ ಸಿಕ್ಸರ್ ದಾಖಲೆ ಕಂಡುಕೊಳ್ತಾ ಇದೆ. ಆರೋಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ 2ನೇ ದಶಕವನ್ನು ಪೂರೈಸುವ ಜೊತೆಯಲ್ಲಿ 24ಕ್ಕೆ ನಲಾಸ್. ಗೂಟದ ಹಿಂಬದಿಯಲ್ಲಿ ಎಡವಿಕೆಯನ್ನು ಪಡ್ಕೊಂಡ್ರು ಗೋಟ್ ರಕ್ಷಕ ಮುಖಾಂತರವಾಗಿ 1 ಓಟದ ಹೆಚ್ಚುವರಿ ಚುರುಕಿನ ಓಟವನ್ನು ಗುಡ್ಡದ ಹಿಂಬದಿಯಲ್ಲಿ ಪಡ್ಕೊಂಡ್ರ ಮುಖಾಂತರವಾಗಿ ತಂಡದ ಗಳಿಕೆ ಕೂಡ 25ಕ್ಕೆ ತಲುಪ್ತಾ ಇದೆ. ಈಗಾಗಲೇ ಈ ಪಂದ್ಯದ ವೀಕ್ಷಣೆ ನಾವು ಗುರುತನ್ನು ಪಡ್ಕೊಂಡವರಿದ್ದೇವೆ. ನಮ್ಮ ಪ್ರಮುಖ ಪ್ರೋತ್ಸಾಹಕರಲ್ಲಿ ಒರ್ವರಾಗಿರ್ತಕ್ಕಂಥ ಶ್ರೀಯುತ ರಶೀದ್ ಸೌದಿ ಅರೇಬಿಯಾ ತಾವುಗಳು ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ಗುರುತನ್ನು ಕಂಡುಕೊಂಡಿರ್ತಕ್ಕಂಥದ್ದು ನಾವು ಗುರುತಿಸಿಕೊಂಡಿದ್ದೇವೆ. ತಾವುಗಳು ಮುಖ್ಯ ವೇದಿಕೆಯ VIP ಗ್ಯಾಲರಿ ಅಥವಾ ನಮ್ಮ ಪಂದ್ಯದ ವೀಕ್ಷಣೆ ಕಂಡುಕೊಳ್ಳುತ್ತೇವೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆರಂಭಿಕ ಓದಾರಿ ನೆಲೆಗೊಳ್ತಾ ಇದೆ. ಮುಖಾಂತರವಾಗಿ ಆರಂಭಿಕ ಜೊತೆ ಆಟ ಕೊನೆಗೊಳ್ತಾ ಇದೆ. ಮೊದಲ ಹೂದಾರಿ ನೆಲೆಗೊಳ್ಳುವ ಮುಖೇನವಾಗಿ ತಂಡದ ಗಳಿಕೆ 25ಕ್ಕೆ 1. ಈಗಾಗಲೇ ಪಂದ್ಯದ ವೀಕ್ಷಣೆಯಲ್ಲಿ ಬಹುಶಃ ಇತ್ತೀಚೆಗಷ್ಟೇ ಮುಕ್ತಾಯ ಕಂಡಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ಮಲೆನಾಡಿನ ಪಂದ್ಯಾವಳಿ ಹೊಸನಗರ ಬ್ರದರ್ಸ್ ಇವರ ಆಶ್ರಯದಲ್ಲಿ ಜರುಗಿರ್ತಕ್ಕಂಥ ಬ್ರದರ್ಸ್ ಕಪ್ನ ವಿಜೇತ ತಂಡ ಮೈಟಿ ಬೆಂಗಳೂರಿನ ಪ್ರಮುಖ ಆಟಗಾರರೊರ್ವರಾಗಿರ್ತಕ್ಕಂಥ ಶ್ರೀಯುತ ಸಲೀಂ ರವರ ಉಪಸ್ಥಿತಿಯನ್ನು ನಾವು ಗುರುತಿಸಿಕೊಳ್ತಾ ಇದ್ದೇವೆ. ತಮಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಕಂಡುಕೊಳ್ತಾ ಇದ್ದೇವೆ. ಹೊಸ ದಾಂಡಿಗ ಗೋಲ್ಡನ್ ಬಾಯ್ ಪೊಲಾರ್ಡ್ ವಿನೋದ್ ಪೊಲಾರ್ಡ್ ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಇತ್ತೀಚೆಗಷ್ಟೇ ಮುಕ್ತಾಯ ಕಂಡಿರ್ತಕ್ಕಂಥ ಅನ್ನರಾಮ್ ಕ್ರಿಕೆಟ್ನ ದೈತ್ಯ ಪಂದ್ಯಾಟವೊಂದರಲ್ಲಿ ಸರ್ವಶ್ರೇಷ್ಠ ರೂಪದಲ್ಲಿ ಸ್ವರ್ಣವನ್ನೇ ಉಡುಗೊರೆಯಾಗಿ ಪಡೆದಿರತಕ್ಕಂಥ ಸುವರ್ಣದ ಹುಡುಗ ಗೋಲ್ಡನ್ ಬಾಯ್ ವಿನೋದ್ ಪೊಲಾರ್ಡ್. ಬಹುಶಃ ಪುತ್ತೂರಿನ ಸನತ್ ಸುವರ್ಣನಿಗೆ ಈಗ ಕಾಂಪಿಟೇಷನ್ ಎದುರಾಗಿದೆ. ವಿನೋದ್ ಪೊಲಾರ್ಡ್ ಸರಣಿ ಶ್ರೇಷ್ಠ ರೂಪದಲ್ಲಿ ಗೋಲ್ಡ್ ಪಡೆಯುವ ಮುಖಾಂತರವಾಗಿ ಪುತ್ತೂರಿನ ಗ್ರೇಟ್ ಫಿನಿಷರ್ ಕ್ರಿಕೆಟ್ ಅಂಕಣದ ಸನತ್ ಸುವರ್ಣರಿಗೆ ಒಂದು ರೀತಿಯಲ್ಲಿ ನಿಕಟವಾಗಿ ಪ್ರತಿಸ್ಪರ್ಧಿ ಎದುರಾಗ್ತಾ ಇದ್ದಾರೆ.
ತೃತೀಯವನ ಪ್ರಗತಿಗಾಗಿ ಯೋಗೀಶ್ನನ್ನು ಪರಿಚಯಿಸ್ತಾ ಇದೆ ತಂಡ ರೈಡರ್ಸ್ 11. ಯೋಗೀಶ ತೃತೀಯವನ ಪ್ರಗತಿಗಾಗಿ ಉಪಸ್ಥಿತಿಯನ್ನು ಕಂಡುಕೊಳ್ತಾರೆ. ಎಸ್ತಗಾರಿಕೆ ಭಾಗದಲ್ಲಿ ಆರಂಭಿಕ 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಗಳಿಕೆ 25ಕ್ಕೆ 1. ಇದೀಗ ಪವರ್ ಪ್ಲೇ ಬಳಿಕವಾಗಿ ತೃತೀಯ ಓವರ್ನ ಪ್ರಗತಿಯನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಆರಂಭಿಕ 6 ಎಸೆತಗಳ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ ಯೋಗೀಶ್ ಟು ಹರೀಶ್. ಆರಂಭಿಕ ಎಸೆತ ಅತಿಕ್ರಮ ಸೂಚನೆ ಪಡ್ಕೊಳ್ತಾ ಇದೆ ಕೂಡ ಉಚಿತ ಹೊಡೆದ ಹೆಚ್ಚುವರಿ ಸೇರ್ಪಡೆ ಮುಖಾಂತರವಾಗಿ ತಂಡದ ಗಳಿಕೆ 26ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಎಚ್ಚರಿಕೆಯ ಲೆಕ್ಕಾಚಾರದ ಆಟವನ್ನು ತೋರ್ಪಡಿಸಲು ಮಿಸ್ ಫೀಲ್ಡ್ ದುಬಾರಿ ಆಗ್ತಾ ಇದೆ. 1ರ ಬದಲಿಗೆ ಅವಳಿ ಓಟಗಳಿದೆ. ಈಗ ಪೂರೈಕೆಯನ್ನು ಕಾಣ್ತಾ ಇದೆ ಕೂಡ ಸುಲಭದಾಯಕವಾಗಿ 1ರ ಬದಲಿಗೆ ಅವಳಿ ಓಟಗಳು ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ಸ್ಟ್ರೈಕ್ ಉಳಿಸುವಂಥ ಪ್ರಯತ್ನಗಳಿಗೆ ಹರೀಶ್ಗೆ ಪೂರಕವಾದಂಥ ವಾತಾವರಣ ಇದೀಗ ನಿರ್ಮಾಣವಾಗ್ತಾ ಇದೆ. ಅವಳಿ ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟು ಗಳಿಕೆ 28ಕ್ಕೆ ತಲುಪ್ತಾ ಇದೆ. 28 loss of 1 wicket. As ಬಹಳಷ್ಟು ಜವಾಬ್ದಾರಿತ ಇನ್ನಿಂಗ್ಸ್ ಕವರ್ಸ್ ಪಾಯಿಂಟ್ ಭಾಗದಲ್ಲಿ ಒಂಟಿ ಹೊಡೆದ ಹೆಚ್ಚುವರಿಯನ್ನು ಪಡ್ಕೊಂಡ್ರ ಮುಖಾಂತರವಾಗಿ ತಂಡದ ಗಳಿಕೆ ಕೂಡ 29ಕ್ಕೆ ತಲುಪ್ತಾ ಇದೆ. ಈ ಪಂದ್ಯಾಟ ಉಳಿಸಿಕೊಳ್ಳಬೇಕು ಗಳಿಸಿಕೊಳ್ಳಬೇಕೆಂಬ ಲೆಕ್ಕಾಚಾರದಲ್ಲಿ ಸಂಪ್ಯ.com ಹೊಸದೊಂದು ಯೋಜನೆಯಂತೆ ಪಂದ್ಯಾಟ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿಕೊಡ್ತಾ ಇದೆ ಕೂಡ ರೈಡರ್ಸ್ 11 ಕೂಡ ತಮ್ಮ ಪ್ರಯತ್ನದಲ್ಲಿ ಎಸ್ತಗಾರಿಕೆ ಭಾಗದಲ್ಲಿ ಹೊಸ ಎಸ್ತಗಾರನ್ನು ಆರಂಭಿಕ 3 ಓವರ್ಗಳಲ್ಲಿ ಪರಿಚಯಿಸ್ತಾ ಇದೆ. ಪ್ರಮುಖ 3 ಓವರ್ಗಳಿಗೆ 3 ಎಸ್ತಗಾರನ್ನು ಬಳಸಿಕೊಳ್ತಾ ಇದೆ ಕೂಡ. ತನ್ಮಧ್ಯೆ ಪೊಲಾರ್ಡ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಪೊಲಾರ್ಡ್ ಎದುರಿಸಿರ್ತಕ್ಕಂಥ ಆರಂಭಿಕ ಎಸೆತ ಪೂರ್ಣ ಅಂತರದ ಚೆಂಡು ಡೀಪ್ ಕೌ ಕಾರ್ನರ್ ಸೀಮಾರೇಖೆ ಆ ಭಾಗದಲ್ಲಿ ಅತ್ಯಾಕಾಶ ಆರೋಟದ ಹೆಚ್ಚುವರಿ. ಬಹುಶಃ ಸ್ವಯಂ ಸೇವಕರು ಅಲರ್ಟ್ ಆಗಬೇಕಾಗಿದೆ. ಆರೋಟದ ಹೆಚ್ಚುವರಿ ಮುಖಾಂತರವಾಗಿ ಪೊಲಾರ್ಡ್ ದಾಳಿನ ಮುಖಾಂತರವಾಗಿ ಆರಂಭಿಕ 6 ದಾಖಲಾತಿಯನ್ನು ಕಾಣ್ತಾ ಇದೆ. ಇನ್ನಿಂಗ್ಸ್ನ 2ನೇ ಷಟ್ಕ ಕೂಡ ತಂಡದ ಒಟ್ಟು ಗಳಿಕೆ 35ಕ್ಕೆ ತಲುಪ್ತಾ ಇದೆ. 35. ತನ್ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ಕೇವಲ ಒಂಟಿ ಓಟಗಳಿಗೆ ಮನ ಮಾಡಿಕೊಂಡ್ರ ಮುಖಾಂತರವಾಗಿ ಗಲ್ಲಿ ಭಾಗದಲ್ಲಿ ಒಂದು ಹೊಡೆದ ಹೆಚ್ಚುವರಿ ಕೂಡ ತಂಡದ ಒಟ್ಟಾರೆ ಗಳಿಕೆ 36ಕ್ಕೆ ತಲುಪ್ತಾ ಇದೆ. ಒಂದು ಬೇರುಸಿನ ಆಟವನ್ನು ತೋರ್ಪಡಿಸಿಕೊಳ್ಳುವ ಮುಖಾಂತರವಾಗಿ ಜವಾಬ್ದಾರಿಯನ್ನು ಕಂಡುಕೊಳ್ತಾ ಇದ್ದಾರೆ ಇರುವರು ಆಟಗಾರರು ಕೂಡ. ದಕ್ಷಿಣ ಕನ್ನಡ ಜಿಲ್ಲೆ ಕಂಡಿರ್ತಕ್ಕಂಥ 2 ಬಲಾಢ್ಯ ದಾಂಡಿಗರು ಇದೀಗ ಪಂದ್ಯಾಟದಲ್ಲಿ ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಗಳಿಕೆ 37. ಸ್ವಿಚ್ ಹಿಟ್ ಮಾಡುವಂಥ ಪ್ರಯತ್ನ ಕೇವಲ ಎಸೆತಗಳಿಗೆ ದಾರಿ ತೋರಿಸುವ ಮುಖಾಂತರವಾಗಿ ಓಟಗಳನ್ನು ಪೂರೈಸಿಕೊಳ್ತಾ ಇದ್ದಾರೆ ಪೊಲಾರ್ಡ್. ಒಂದೊಡೆದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ 38ಕ್ಕೆ ತಲುಪ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ ತ್ರಿವಳಿ ಓವರ್ನ ಮುಖ್ಯವಾಗಿ ಅರ್ಥಾತ್ 18 ಎಸೆತಗಳ ಬಳಿಕವಾಗಿ ಒಂಟಿ ಉದ್ದಾರಿ ನಷ್ಟದಲ್ಲಿ ತಂಡದ ಗಳಿಕೆ 38 ಓಟಗಳು ಪೂರೈಕೆಯನ್ನು ಕಾಣುತ್ತಾ ಇದೆ.
ಏರ್ವರು ಡೇಂಜರಸ್ ಬಿರುಸಿನ ಹೊಡೆತಗಳನ್ನು ಬಹಳಷ್ಟು ಸರಾಗವಾಗಿ ಸಿಡಿಸಬಲ್ಲಂತ ಕ್ಷಮತೆಯುಳ್ಳಂತ ಆಟಗಾರರು ಇದೀಗ ಜೊತೆ ಆಟವನ್ನು ನಡೆಸಿಕೊಡ್ತಾ ಇದ್ದಾರೆ ಕೂಡ Sampia.com ಪರವಾಗಿ ರೈಡರ್ಸ್ 11 ಈ ಇರುವರ ಆಟಗಾರರ ಜೊತೆ ಆಟವನ್ನು ಉಳಿಸುವ ಲೆಕ್ಕಾಚಾರದಲ್ಲಿ ಹೊಸ ಎಸೆಗಾರನ ಬಳಸಬೇಕಾದ ಪರಿಸ್ಥಿತಿಯನ್ನು ಕಂಡುಕೊಳ್ಳುತ್ತಾ ಇದೆ. ಅದಾವ ಎಸೆಗಾರನ ಬಳಸದೆ ಎಂಬುದನ್ನು ನೋಡಬೇಕಾಗಿದೆ ಕೂಡ. ಬಹುತೇಕವಾಗಿ ಕಳೆದ ಋತುವಿನ ಬಹಳಷ್ಟು ಶ್ರೇಷ್ಠ ಪಡೆದ ಪ್ರದರ್ಶನವನ್ನು ಕಂಡಿರ್ತಕ್ಕಂಥ ಎಸೆಗಾರ ಶಾಹಿಲ್ ಇತ್ತೀಚೆಗಷ್ಟೇ ದಾಂಪತ್ಯ ಬದುಕಿಗೆ ಕಾಲಿಟ್ಟಿರ್ತಕ್ಕಂಥವ್ರ ಮದುಮಗ. ಬಹುಶಃ ಉದ್ಯೋಗದ ನಿಮಿತ್ತಕವಾಗಿ ಅರಬ್ ರಾಷ್ಟ್ರವನ್ನು ಅವಲಂಬಿಸಿದ್ರು ಕೂಡ ನಮ್ಮಲ್ಲಿ ಆ ಕ್ರೀಡೆಗಳಿಗೆ ತಾವು ಆಗಮಿಸಿಕೊಂಡು ಈ ಪಂದ್ಯಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಇರ್ತಕ್ಕಂಥದ್ದು, ಕ್ರೀಡಾ ಅಭಿಮಾನವನ್ನು ಮೆಚ್ಚಿಕೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ. ಆ ನಿಟ್ಟಿನಲ್ಲಿ ತಮಗೆ ಆತ್ಮೀಯ ಆಧಾರದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಆರಂಭಿಕ ಇನ್ನಿಂಗ್ಸ್ 40 ನಿಮಿಷದೊಳಗೆ ಮುಗಿಸಿಕೊಡಬೇಕಾಗ್ತದೆ. ಗಮನಿಸಿಕೊಳ್ಳಿ, 40 ನಿಮಿಷಕ್ಕೂ ಹೆಚ್ಚು ಕಾಲಾವಧಿಯನ್ನು ಪಡ್ಕೊಂಡಲ್ಲಿ ಕೆಲವೊಂದು ನಿಯಮಾವಳಿಗಳು ಜಾರಿಯಾಗ್ತದೆ. ಪೂರ್ಣಾಂತರದ ಚಡೆ ಬಾರಿ ಸ್ಕ್ವಾಲ್ ಭಾಗದಲ್ಲಿ ಬೊಕ್ಕೆ ಪೊಲಾರ್ಡ್ ಇನ್ನಿಂಗ್ಸ್ ಅಂತ್ಯವನ್ನು ಕಾಣಬೇಕಾಗ್ತಾ ಇದೆ. ಡೇಂಜರಸ್ ಆಟಗಾರ ಅದ್ಯಾವುದೇ ಹಂತದಲ್ಲೂ ಕೂಡ ಪಂದ್ಯದ ಚಿತ್ರವನ್ನು ಬದಲಿಸಬಲ್ಲಂತ ಕ್ಷಮತೆ ಉಳ್ಳಂತ ಆಟಗಾರ ಇದೆ. ಈಗ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ದ್ವಿತೀಯ ಉದಾರಿ ರೂಪದಲ್ಲಿ ಇನ್ನಿಂಗ್ಸ್ ಅಂತ್ಯವನ್ನು ಕಾಣುವ ಮುಖಾಂತರವಾಗಿ ಪಂದ್ಯಾಟದ ವೀಕ್ಷಣೆಗೆ ಪೊಲಾರ್ಡ್ ತೆರಳುತ್ತಾ ಇದ್ದಾರೆ. ಹೊಸ ದಾಂಡಿಗ ಇದೀಗ ಅಂಕದ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಮಸೂದ್ ಮಕ್ವೆ ಅನ್ನರಾಮ್ ಅಂಕಣದ ಮತ್ತೋರ್ವ ದೈತ್ಯ ಆಟಗಾರ ಇದೀಗ ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಶಾಹಿಲ್ ಪ್ರಥಮ ಬ್ರೇಕ್ ಥ್ರೂವನ್ನು ಪಡ್ಕೊಳ್ತಾ ಇದ್ದಾರೆ. ಮುಖಾಂತರವಾಗಿ ಇದೀಗ ತಡೆಕಂಚಿನ ದ್ವಿತೀಯ ಎಸೆತ. ಶಾಹಿಲ್ ಟು ಮಸೂದ್. ತಟಿಮುಟಿ ಓಡುವಂಥ ಪ್ರಯತ್ನ. ವೈಡ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಖಾಂತರವಾಗಿ ತಡೆದ ಗಳಿಕೆ 39ಕ್ಕೆ ತಲುಪ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು, ಪುತ್ತೂರು ವಿಭಾಗದ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು ಶ್ರೀಯುತ ಅಶ್ವನ್ ಮಂಗಳೂರವರ ಗೌರವ ಉಪಸ್ಥಿತಿಯನ್ನು ನಾವು ಗುರುತಿಸಿಕೊಂಡವರಿದ್ದೇವೆ. ನಮ್ಮೆಲ್ಲ ಸಂಘಟಕರ ಪರವಾಗಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎಲ್ಲ ಆಟಗಾರರ ಪರವಾಗಿ, ಮಾಲೀಕರ ಪರವಾಗಿ ಹೃದಯಾಂತರಾಳದ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಸಂಘಟಕರಲ್ಲಿ ಪ್ರೀತಿಯ ಶಾಲನ್ನು ಓದಿಸುವ ಮುಖಾಂತರವಾಗಿ ಶ್ರೀಯುತರನ್ನು ಗೌರವಿಸಿಕೊಡುವಂತೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾವೆ. ಶ್ರೀಯುತ ಶರತ್ ತಾವುಗಳು ಶ್ರೀಯುತರನ್ನು ಗೌರವಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ನಮ್ಮ ಆಹ್ವಾನದಲ್ಲಿ ತಮ್ಮ ಕಾರ್ಯದೊತ್ತಡ ಇದ್ದರೂ ಕೂಡ ಬಿಡುವು ಮಾಡಿಕೊಂಡು ಈ ಪಂದ್ಯಾಟದ ವೀಕ್ಷಣೆ ನಮ್ಮೊಂದಿಗೆ ಕೂಡಿಕೊಡೋದಕ್ಕಾಗಿ ಮತ್ತೊಮ್ಮೆ ತಮಗೆ ಆತ್ಮೀಯ ಆಧಾರದ ಕೃತಜ್ಞತೆಯ ಧನ್ಯವಾದಗಳು, ಅದೇ ರೀತಿಯಾಗಿ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದಾವೆ. ಪೂರ್ಣಾಂತರದ ಚೆಂಡು ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಖಾಂತರವಾಗಿ ತಂಡದ ಒಟ್ಟು ಗಳಿಕೆ ಇದೀಗ 4ನೇ ದಶಕವನ್ನು ಪೂರೈಸ್ತಾ ಇದೆ. 40ಕ್ಕೆ ತಲುಪ್ತಾ ಇದೆ. ಅಲ್ಪ ಮಟ್ಟಿಗೆ ರನ್ ರೇಟ್ಗೆ ಕಡಿವಾಣವನ್ನು ಹಾಕುವಂಥ ಪ್ರಯತ್ನವನ್ನು ಇದೀಗ ಶಾಹಿಲ್ ತೋರ್ಪಡಿಸ್ತಾ ಇದ್ದಾರೆ ಕೂಡ. ಮಧ್ಯೆ ಬೇಯಿಸುವಂಥ ಪ್ರಯತ್ನ. ಲಾಂಗ್ ಆನ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಕೇವಲ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಖಾಂತರವಾಗಿ ತಂಡದ ಗಳಿಕೆ 41ಕ್ಕೆ ತಲುಪ್ತಾ ಇದೆ. ಲಾಂಗ್ ಆನ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ರಾಜೇಶ್ ತೋರ್ಪಡಿಸ್ತಾ ಇದ್ದಾರೆ. ತನ್ನ ಕಂಚಿನ ಪಂಚಮ ಎಸೆತ ಈ ಬಾರಿ. ಮತ್ತೆ ಹರೀಶ್ಗಾಗಿ ಅತಿಕ್ರಮ. ವೈಡ್ ಬಾಲ್
ಉಚಿತ ಹೊಡೆದ ಹೆಚ್ಚುವರಿ ಕೊಡುಗೆ ಮುಖ್ಯವಾಗಿ ಅಂಕಿಅಂಶ ಪಟ್ಟಿಯನ್ನು ಕೊಡಿಕೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 42ಕ್ಕೆ ತಲುಪ್ತಾ ಇದೆ. ಶಾಹಿನ್ ಕಡೆ ಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ದುಬಾರಿ ಎಸ್ತವನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಬೀಸುವಂತ ಪ್ರಯತ್ನ ಲಾಂಗ್ ಆನ್ ಕ್ಷೇತ್ರರಕ್ಷಕನ ಕೈ ಸೇರ್ತಾ ಇದೆ. ಬಹಳಷ್ಟು ಉತ್ಕೃಷ್ಟ ಮಟ್ಟದ ಕ್ಷೇತ್ರರಕ್ಷಣೆ ತೋರ್ಪಡಿಸ್ತಾ ಇದ್ದಾನೆ ರಾಜೇಶ್. ಮುಖ್ಯವಾಗಿ ಕೇವಲ ಒಂಟಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೋಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ 43ಕ್ಕೆ ತಲುಪ್ತಾ ಇದೆ. 43 ಲಾಸ್ ಆಫ್ 2. ಆರಂಭಿಕ ಹಂತದಲ್ಲಿ ಪ್ರದೀಪ್ ಅದೇ ರೀತಿಯಾಗಿ ವಿನೋದ್ ಹುದರಿ ಪತನವನ್ನು ಕಂಡುಕೊಳ್ತು. ಇದೀಗ 43ಕ್ಕೆ 2 ಎಂಬ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ತಂಡ. ಸ್ಲೋ ಚೆಂಡು ಗತಿ ಪರಿವರ್ತಿತ ಎಸೆತ ಮುಖಾಂತರವಾಗಿ ಮೇಡ್ ವಿಕೆಟ್ ಭಾಗದಲ್ಲಿ ಒಂದು ಓಟಗಳಿಗೆ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ. ಮುಖಾಂತರವಾಗಿ ತಂಡದ ಗಳಿಕೆ ಮುಕ್ತಾಯ ಕಂಡಿರ್ತಕ್ಕಂಥ 4 ಓವರ್ನ ಬಳಿಕವಾಗಿ 44 ಓಟಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಸರಾಸರಿ 11 ರನ್ ಪಡ್ಕೊಳ್ತಾ ಇದೆ. ಪ್ರಮುಖ 2 ಉದರಿ ನಷ್ಟದಲ್ಲಿ ತಂಡದ ಗಳಿಕೆ 44ಕ್ಕೆ 2. 44 ಲಾಸ್ ಆಫ್ 2. ಇನ್ನು ಕೂಡ 4 ಓವರ್ನ ಪಂದ್ಯಾಟ ಆರಂಭಿಕ ಇನ್ನಿಂಗ್ಸ್ನಲ್ಲಿ ಕಂಡುಕೊಳ್ಳಬೇಕಾಗಿದೆ ಕೂಡ. ಕ್ರಿಕೆಟ್ನಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ, ಅದೇ ರೀತಿಯಾಗಿ ಸುಲಭ ಸಾಧ್ಯವಲ್ಲಂತಹ ಗ್ರಾಚಾರದ ಮಾತಿದೆ. ಬಹುಶಃ ಓವರ್ ಒಂದರಲ್ಲಿ 41 ಓಟವನ್ನು ದಾಖಲಿಸಿರ್ತಕ್ಕಂಥ ಉದಾಹರಣೆ ಕ್ರಿಕೆಟ್ನಲ್ಲಿದೆ. ಓವರ್ ಒಂದರಲ್ಲಿ ಕೇವಲ 2 ಓಟವನ್ನು ಉಳಿಸಿರ್ತಕ್ಕಂಥ ಉದಾಹರಣೆ ಕೂಡ ಕ್ರಿಕೆಟ್ನಲ್ಲಿದೆ. ಆ ನೆಟ್ನಲ್ಲಿ ಪಂಚಮವರ ಪ್ರಗತಿಗಾಗಿ ಹೊಸ ಎಸ್ತಕರನ್ನು ಬಳಸುವಂಥ ಪ್ರಯತ್ನ ಇಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹುತೇಕವಾಗಿ ಪಂಚಭವನ ಪ್ರಗತಿಗಾಗಿ ಅಖಿಲ್ ಅಥವಾ ಯೋಗೀಶ್ನನ್ನು ಬಳಸುವಂತಹ ಚಿಂತನೆ ಇದೀಗ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹುತೇಕವಾಗಿ ಅಖಿಲ್ ಪಂಚಮವರ್ಣ 6 ಎಸೆತಗಳ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ತಂಡದ ಪ್ರಮುಖ ಆಟಗಾರ ಅಪೆಕ್ಸ್ ಬಹುಅಮೂಲ್ಯ ಮಾರ್ಗದರ್ಶನವನ್ನು ನೀಡಿಕೊಡುತ್ತಾ ಇದ್ದಾರೆ ಕೂಡ. ಆರಂಭಿಕ ಇನ್ನಿಂಗ್ಸ್ನಲ್ಲಿ ಗಮನಿಸಿಕೊಳ್ಳಿ, ಪ್ರತಿಯೊಂದು ತಂಡಗಳು ಕೂಡ ಸಮಯದೊಂದಿಗೆ ಪಂದ್ಯವನ್ನು ನಡೆಸಿಕೊಡಬೇಕಾಗ್ತದೆ. 35+5 ನಿಮಿಷಗಳು, ಒಟ್ಟಾರೆಯಾಗಿ 40 ನಿಮಿಷದ ಒಳಗಾಗಿ ಪ್ರಥಮ ಇನ್ನಿಂಗ್ಸ್ ಅನ್ನು ಮುಕ್ತಾಯ ಮಾಡಿಕೊಡಬೇಕಾಗ್ತದೆ. ಹೊರ ತಿರುವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಎಸೆತ ಔಟ್ಸ್ವಿಂಗ್ ಡೆಲಿವರಿ ಹಂತದಲ್ಲಿ ದಾಂಡಿಗರಿಗೆ ಪೆವಿಲಿಯನ್ ಹಾದಿಯನ್ನು ಕೊಡ ಮಾಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ವ್ಯವಸ್ಥೆಯನ್ನು ಸಿದ್ಧಪಡಿಸಿಕೊಂಡಿರ್ತಕ್ಕಂಥ ತಂಡ ರೈಡರ್ಸ್ 11 ತನ್ನ ಅಂದುಕೊಂಡಂತಹ ಉದಾರಿಯನ್ನು ಬಲಿ ಪಡ್ಕೊಳ್ತಾ ಇದೆ. ಈ ಹಂತದಲ್ಲಿ ಮುಖಾಂತರವಾಗಿ 4ನೇ ಓವರ್ನ ಬಳಿಕವಾಗಿ ಎಸೆದಿರ್ತಕ್ಕಂಥ ಮೊದಲ ಎಸೆತ ಮೊದಲ ಉದಾರಿಯನ್ನು ಪಡ್ಕೊಳ್ತಾ ಇದೆ. ಒಟ್ಟಾರೆಯಾಗಿ 3ನೇ ಉದಾರಿ ರೂಪದಲ್ಲಿ ಇದೀಗ ಪಂದ್ಯದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ಮಸೂದ್ ದೀರ್ಘಮದ ಬಳಿಕವಾಗಿದೆ ಈಗ ಹೊಸ ಆಟಗಾರ ಸಾಂಪ್ಯ.com ಪರವಾಗಿ ಪುನೀತ್ ಅಂಕಣ ಪ್ರವೇಶ ಪಡ್ಕೊಳ್ತಾ ಇದೆ. ಇದೀಗ 2ನೇ ಎಸೆತ ಟಾಪ್ ಎಡ್ಜ್ ಪರಿಸ್ಥಿತಿಯ ಮೇರೆಗೆ ಸರಿಯಾದ ಪರಿಪಕ್ವತೆ ಹೊಡೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿ ವೈಫಲ್ಯವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ದಾಂಡಿಗರ ದಾಂಡನ್ನು ವಂಚಿಸುವಲ್ಲಿ ಅಖಿಲ್ ಇದೀಗ ಮೇಲುಗೈ ಸಾಧಿಸ್ತಾ ಇದ್ದಾರೆ. ಬಹುಶಃ ಪ್ರಾಕೃತಿಕವಾಗಿ ಸೂರ್ಯಕಾಂತಿ ಹೂ ಎಂಬಂಥದ್ದು ಸೂರ್ಯನ ಬೆಳಕಿನೆಡೆಗೆ ತಿರುಗುವುದು ಸಹಜ. ಬಹುಶಃ M9ನ ಕೊಡೆಗಳು ಸಮೇತ ಇದೀಗ ಅದೇ ಕೆಲಸವನ್ನು ಮಾಡ್ತಾ ಇದೆ. ಮುಖ್ಯ ಅವಕಾಶಗಳು ಸರಿಯಾದ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿಯನ್ನು ಪಡ್ಕೊಳ್ತಾ ಇಲ್ಲ. ಕ್ಷೇತ್ರ ಶಿಖಾಮುಖಿನವಾಗಿ ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಡೀಪ್ ಕೌ ಕಾರ್ನರ್ ಭಾಗದಲ್ಲಿ ದೊಡ್ಡ ಅವಕಾಶವನ್ನು ಗಿಟ್ಟಿಸಿಕೊಂಡ್ರ ಮುಖಾಂತರವಾಗಿ 1 ಓಟದ ಹೆಚ್ಚುವರಿ ಕೂಡ ತಂಡದ ಒಟ್ಟುಗಳಿಕೆ ಇದೀಗ 45ಕ್ಕೆ ತಲುಪ್ತಾ ಇದೆ. ಅಲ್ಪ ಮಟ್ಟಿಗೆ ರನ್ ರೇಟ್ಗೆ ಕಡಿವಾಣ ಬೀಳ್ತಾ ಇದೆ ಕೂಡ. ಇದೀಗ ಸ್ಟ್ರೈಕ್ ಭಾಗದಲ್ಲಿ ಹರೀಶ್ ಉಪಸ್ಥಿತಿ ಕಂಡುಕೊಳ್ತಾ ಇದ್ದಾರೆ. ಹರೀಶ್ ಮಂಗಳೂರು
ಬಹುಶಃ ಇತ್ತೀಚಿನ ರಾಜ್ಯದ ಪ್ರತಿಷ್ಠಿತ ಪಂದ್ಯಾಟಗಳಲ್ಲಿ ಜಾನ್ಸನ್ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಕ್ರಿಕೆಟ್ ಅನ್ನು ತೋರ್ಪಡಿಸಿಕೊಂಡು ಬಂದಿರತಕ್ಕಂಥ ಆಟಗಾರ. KSPL ಅಂಕಣದಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ತಂಡವನ್ನು ಪ್ರತಿನಿಧಿಸುವ ಮುಖಾಂತರವಾಗಿ ಅತ್ಯುತ್ತಮ ದಾಂಡಿಗ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಆಟಗಾರ. ಏ ಬಾರಿ ಸ್ವೀಪ್ ಶಾಟ್ ಶಕ ಸ್ಕ್ವಾಲಾಕ್ ಶಿವಾರಕ್ಕೆ ಹೊರಭಾಗವನ್ನು ಕರ್ಮಿಸ್ತಾ ಇದೆ. ಚೆಂಡು ಮುಖಾಂತರವಾಗಿ ಹರೀಶ್ ಕ್ಷಮತೆ ಆಟವನ್ನು ತೋರ್ಪಡಿಸಿದ್ರು. ತೀರಾ ಶಾರ್ಟ್ ಲೆಂತ್ ಹೊರ ತಿರುವನ್ನು ಪಡ್ಕೊಳ್ಳಬಹುದಂತಹ ಎಸೆತಕ್ಕೆ ಸರಿಯಾದ ದಿಕ್ಕಿನಲ್ಲೇ ಇದೆ. ಈಗ ಸಿಕ್ಸರ್ ಅಟ್ಟಾಯಿಸಿಕೊಟ್ರ ಮುಖಾಂತರವಾಗಿ ತಂಡದ ಗಳಿಕೆ ಕೂಡ ಅರ್ಧ ಶತಕವನ್ನು ಒಟ್ಟಾರೆಯಾಗಿ ಪೂರೈಸ್ತಾ ಇದೆ. 51ಕ್ಕೆ 3, 51 ಲಾಸ್ ಆಫ್ 3. ಇದೀಗ ಅಖಿಲ್ ಕೂಡ ದುಬಾರಿ ಆಗ್ತಾ ಇದ್ದಾರೆ. ಮುಂದೆ ದಾಂಡು ಬಿಟ್ಟು ಬ್ಯಾಡಿ ಲಭಿಸಿರ್ತಕ್ಕಂಥ ಎಸೆತ ಲ್ಯಾಕ್ ಬ್ಯಾಕ್ ಮುಖಾಂತರವಾಗಿ ಒಟ್ಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಕ್ಷಿಪ್ರಗತಿಯಲ್ಲಿ ಪೂರೈಕೆಯನ್ನು ಕಾಣುವ ಮುಖಾಂತರವಾಗಿ ತಂಡದ ಗಳಿಕೆ 52ಕ್ಕೆ ತಲುಪ್ತಾ ಇದೆ. ಏನು ಕೂಡ ಊಟ ಮಾಡದೇ ಇರತಕ್ಕಂಥ ಆಟಗಾರರಿದ್ದಲ್ಲಿ ದಯವಿಟ್ಟು ಇವತ್ತಿನ ಮಧ್ಯಾಹ್ನದ ಊಟವನ್ನು ಸ್ವೀಕರಿಸುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಎರಡು ತಂಡದ ಆಟಗಾರರು ತಮ್ಮ ಕಪ್ತಾನನ್ನು ಟಾಸ್ ಪ್ರಕ್ರಿಯೆಗೆ ಇನ್ನಿಂಗ್ಸ್ನ ಮಧ್ಯಂತರದಲ್ಲಿ ಕಳುಹಿಸಿಕೊಡುತ್ತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಆರಂಭಿಕ ಹಂತದ ಕರೆಯನ್ನು ರವಾನಿಸಿದವೆ. ವ್ಯವಸ್ಥಾಪಕರು ತಂಡದ ಮಾಲೀಕರು ಗಮನಿಸಿಕೊಳ್ಳಿ. ರೆಡ್ ಗೈಸ್ ವಿರುದ್ಧವಾಗಿ ಇಟ್ಸ್ ಸ್ಕ್ವಾಡ್. ಎರಡು ತಂಡದ ಕಪ್ತಾನರು ಅದೃಷ್ಟದ ನಾಣಚಿಮಿಗೆ ಆಗಮಿಸುವಂತೆ ಈ ಮುಖ್ಯವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮಧ್ಯೆ ಅಪೆಕ್ಸ್ ತನ್ನ ಕಂಚಿನ ದ್ವಿತೀಯ ಓವರ್ನ ಪ್ರಗತಿಗಾಗಿ ಒಟ್ಟಾರೆಯಾಗಿ 6ನೇ ಓವರ್ ಪ್ರಗತಿಗಾಗಿ ಎಸ್ತುಗಾರಿಕೆ ಕಣವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಅಪೆಕ್ಸ್ ಟು ಹರೀಶ್ ಓದ ಹಂತದ ವೈಯಕ್ತಿಕ ಸೆಣಸಾಟ ಇಲ್ಲಿ ಮುಂದುವರಿಕೆಯನ್ನು ಕಾಣುತ್ತಾ ಇದೆ. ಮಧ್ಯೆ ಜವಾಬ್ದಾರಿತ ಇನ್ನಿಂಗ್ಸ್ ಕಟ್ಟಿಕೊಡುವ ಪ್ರಯತ್ನವನ್ನು ಹರೀಶ್ ತೋರ್ಪಡಿಸ್ತಾ ಇದ್ದಾರೆ. ಒಂದರ ಬದಲಿಗೆ ಅವಳಿ ಓಟಗಳು ಕ್ಷಿಪ್ರಗತಿಯಲ್ಲಿ ಪೂರೈಕೆಯನ್ನು ಕಾಣುತ್ತಾ ಇದೆ. ಮಿಸ್ ಫೀಲ್ಡ್ ದುಬಾರಿ ಆಗ್ತಾ ಇದೆ ಕೂಡ. ಅವಳಿ ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಈಗ 54ಕ್ಕೆ ತಲುಪ್ತಾ ಇದೆ. ಕ್ರೂಷಿಯಲ್ ಓಟಗಳು ಪೂರೈಕೆಯನ್ನು ಕಾಣುತ್ತಾ ಇದೆ. ಹರೀಶ್ ತಂಡಕ್ಕೆ ಅತ್ಯಮೂಲ್ಯ ಕೊಡುಗೆ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ ಈ ಹಂತದಲ್ಲಿ. ಎಸೆಗಾರಿಕೆಯಲ್ಲಿ ಅಪೆಕ್ಸ್ ನ್ಯಾಶ್ ತಂಡದ ಮಧ್ಯಮ ಕ್ರಮಾಂಕದ ಆಧಾರ ಸ್ತಂಭ ಕೂಡ. ಮಧ್ಯೆ ಅತಿಕ್ರಮ ಗುಡದ ಎಡಬದಿಯಲ್ಲಿ ಚಲಾವಣೆಯನ್ನು ಕಾಣ್ತಾ ಇರ್ತಕ್ಕಂಥ ಎಸೆತ ಮುಖಾಂತರವಾಗಿ ವೈಟ್ ಬಾಲ್ ಸೂಚನೆ ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಕೊಡುಗೆ ಮುಖಾಂತರವಾಗಿ ತಂಡದ ಗಳಿಕೆ 55ಕ್ಕೆ ತಲುಪ್ತಾ ಇದೆ ಕೂಡ. 55 ಪೂರ್ಣ ಅಂತರದ ಚೆಂಡಿ ಬಾರಿ ಮಿಡಾನ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಬಿಟ್ಟುಕೊಡ್ತಾ ಇಲ್ಲ ಕಾರ್ತಿಕ್. ಒಂದು ಉತ್ತಮ ರೀತಿಯ ಕ್ಷೇತ್ರಶನ ತೋರ್ಪಡಿಸ್ತಾ ಇದ್ದಾರೆ. ಮಧ್ಯೆ ಮತ್ತೆ ಉತ್ಕೃಷ್ಟ ಮಟ್ಟದ ಎಸ್ತುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ಸ್ಲಾಟ್ ಎಸೆತಗಳು ಬೆರೆಸಿನ ಹೊಡೆತಗಳಿಗೆ ಅವಕಾಶವನ್ನು ಕಂಡುಕೊಳ್ತಿಲ್ಲ ಮುಖಾಂತರವಾಗಿ ಬಹಳಷ್ಟು ಜವಾಬ್ದಾರಿತ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ರಕ್ಷಣಾತ್ಮಕ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಹರೀಶ್. ಮತ್ತೆ ಡಾಟ್ ಬಾಲ್ ಹೆಚ್ಚುವರಿ ತಂಡದ ಗಳಿಕೆ 55ರಲ್ಲಿ ಸ್ಥಿರತೆಯನ್ನು ಕಾಣ್ತಾ ಇದೆ. ಮತ್ತೆ ರಿಸ್ಕಿ ಸಿಂಗಲ್ಸ್ ಪೂರೈಕೆಯನ್ನು ಕಾಣ್ತಾ ಇದೆ. ಬಾರಿ ಡೈರೆಕ್ಟ್ ಹಿಟ್ ಮಾಡುವಂತಹ ಪ್ರಯತ್ನ ಓಟಗಳಿಗೆ ಅವಕಾಶ ಮಾಡಿಕೊಳ್ತಾ ಮುಖಾಂತರವಾಗಿ ನೋಡಿದ ಹೆಚ್ಚುವರಿ ಕೂಡ 56ಕ್ಕೆ ತಲುಪ್ತಾ ಇದೆ ಒಟ್ಟು ಗಳಿಕೆ. ಇನ್ನು ಕೂಡ ಓವರ್ನ 2 ಎಸೆತಗಳು ಬಾಕಿ ಉಳಿತಾ ಇದೆ. ಪುನೀತ್ ಎಡಚ ದಾಂಡಿಗ ಮಧ್ಯೆ ಕವರ್ ಸ್ಕಾಟ್ ಮಾಡುವಂತಹ ಪ್ರಯತ್ನಗಳು ತಕ್ಕ ಮಟ್ಟಿಗೆ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಪುತ್ತೂರು ನಗರಸಭೆ ವ್ಯಾಪ್ತಿಯ ಇಂಜಿನಿಯರ್ ಆಗಿರ್ತಕ್ಕಂಥ ಶ್ರೀಯುತ
ಅರುಣ್ ಕೇಸರ್ ಅವರ ಗೌರವ ಉಪಸ್ಥಿತಿಯನ್ನು ಗುರುತಿಸಿಕೊಂಡವರಿದ್ದೇವೆ. ತಮಗೆ ತನ್ಮುಖೇನವಾಗಿ ನಮ್ಮ ಸಂಘಟಕರ ಪರವಾಗಿ ಅಭಿರಾಮ್ ಫ್ರೆಂಡ್ಸ್ ಪುತ್ತೂರಿನ ಪರವಾಗಿ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕ 8 ತಂಡದ ಮಾಲಕರ ಜೊತೆಗಾಗಿ ಆಟಗಾರರ ಪರವಾಗಿ ಹೃದಯ ತುಂಬಿದ ಅಂತರಾಳದ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾವುಗಳು ನಮ್ಮ ಈ ಪಂದ್ಯದ ಯಶಸ್ಸಿಗಾಗಿ ತಮ್ಮ ಕಾರ್ಯದೋತ್ತರದ ನಡುವೆ ಕೂಡ ಆಗಮಿಸಿಕೊಂಡದಕ್ಕಾಗಿ ನಮ್ಮ ಸಂಘಟಕರು ಪ್ರೀತಿಯ ಶಾಲು ರೋಧಿಸಿ ತಮ್ಮನ್ನು ಬರಮಾಡಿಕೊಳ್ಳುವರಿದ್ದಾರೆ. ಆ ನಿಟ್ಟಿನಲ್ಲಿ ತಾವುಗಳು ಮುಖ್ಯ ವೇದಿಕೆಯಲ್ಲಿ ನಮ್ಮೊಂದಿಗೆ ಕುಳಿಕೊಂಡು ಈ ಪಂದ್ಯದ ವೀಕ್ಷಣೆ ತೊಡಗಿಸಿಕೊಳ್ಳುತ್ತೇವೆ. ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮುಕ್ತಾಯ ಕಂಡಿರ್ತಕ್ಕಂಥ 6 ಓವರ್ನ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 57ಕ್ಕೆ 3. ಇನ್ನು ಕೂಡ 12 ಚೆಂಡುಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. ತರಕಚ್ಚಿನ ದ್ವಿತೀಯವರ ಪ್ರಗತಿಯಾಗಿ ಮತ್ತೆ ನವೀನ್ ಕಡಬರನ್ನು ಬಳಸುವಂತಹ ಪ್ರಯತ್ನ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ತಂಡ ರೈಡರ್ಸ್ 11 ಪರವಾಗಿ. ಈ ತರಮದ ಸ್ಟೆಪ್ ಔಟ್ ಮಾಡಿ ಬೀಸುವಂಥ ಪ್ರಯತ್ನಗಳಿಗೆ ಅವಕಾಶಗಳು ಬಿಟ್ಟುಕೊಡ್ತಾ ಇಲ್ಲ. ಅಲ್ಪ ಮಟ್ಟಿಗೆ ಎಕ್ಸ್ಟ್ರಾ ಬೌನ್ಸ್ ರೂಪವನ್ನು ಕಾಣ್ತಾ ಇರ್ತಕ್ಕಂಥ ಚೆಂಡು ದಾಣು ಬಿಟ್ಟು ಮೇಗೆ ಲಭಿಸ್ತಾದ ಮುಖೇನವಾಗಿ ಡಾಟ್ ಬಾಲ್ ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ನವೀನ್ ಕಡಬ ತನ್ನ ಕಂಚಿನ ದ್ವಿತೀಯ ಓವರ್ನ ಪ್ರಗತಿಯಲ್ಲಿ ಗುರುತನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಎಸೆತಗಾರ ಕೂಡ. ಏತನ್ವಾದ ಸಿಗ್ನೇಚರ್ ಎಂಡನ್ನು ಬಳಸಿಕೊಳ್ಳುವ ಮುಖೇನವಾಗಿ ನವೀನ್ ಕಡಬ. ಏತನ್ವಾದ ಶಾಟ್ ಡೆಲಿವರಿ ಮುಖಾಂತರವಾಗಿ ಡೀಪ್ ವಿಕೆಟ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ ಚೆಂಡು. ಷಟ್ಕ 6 ಹೆಚ್ಚುವರಿ. ಪುನೀತ್ ಕೂಡ ಭರಿಸುವಂತಹ ಪ್ರಯತ್ನದಲ್ಲಿ ಆರಂಭಿಕ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 6 ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ 63ಕ್ಕೆ ತಲುಪ್ತಾ ಇದೆ. 6ನೇ ದಶಕವನ್ನು ಪೂರೈಸ್ತಾ ಇದೆ. ಅಭಿರಾಮ್ ಫ್ರೆಂಡ್ಸ್ನ ಸಿಗ್ನೇಚರ್ ಎಂಡನ್ನು ಬಳಸಿಕೊಳ್ಳುವ ಮುಖಾಂತರವಾಗಿ ನವೀನ್ ಹೆಸರಿರ್ತಕ್ಕಂಥ ತನ್ನ ಕಚ್ಚಿನ ದ್ವಿತೀಯ ಚೆಂಡು ಸಿಕ್ಸರ್ನ ಅಟ್ಟನಲ್ಲಿ ಪಡ್ಕೊಳ್ತದೆ. ಪುನೀತ್ ದಾಂಡಿನ ಮುಖಾಂತರವಾಗಿದೆ. ಈಗ ತೃತೀಯ ಎಸ್ತಕ್ಕಾಗಿ ಮತ್ತೆ ಸಿಗ್ನೇಚರ್ ಅನ್ನು ಬಳಸಿಕೊಳ್ತಾ ಇದ್ದಾರೆ ನವೀನ್. ಬಹಳಷ್ಟು ಉತ್ತಮ ರೀತಿಯ ಉತ್ಕೃಷ್ಟ ಮಟ್ಟದ 5th ಸ್ಟ್ಯಾಂಪ್ ಎಸೆತ ಮುಖಾಂತರವಾಗಿ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ಓಟರ್ಗಳಿಗೆ 63ಕ್ಕೆ 3 ಎಂಬ ಲೆಕ್ಕಾಚಾರದ ಓಟವನ್ನು ದಾಖಲಿಸಿಕೊಳ್ತಾ ಇದೆ. ತನ್ನ ಒಂದು ಉತ್ತಮ ಮಟ್ಟದ ಸ್ಪರ್ಧಾತ್ಮಕ ಮೊತ್ತವನ್ನು ಪೇರಿಸ್ತಾ ಇದೆ ಈ ಹಂತದಲ್ಲಿ. ಈ ತನ್ಮಧ್ಯೆ ಗೂಟರಕ್ಷಕರ ವೈಫಲ್ಯ, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಗೋಡದ ಹಿಂಬದಿಯಲ್ಲಿ ಅಲ್ಪ ಮಟ್ಟಿಗೆ ಅಪೆಕ್ಸ್ ಎಡವುತ್ತಾ ಇದ್ದಾರೆ ಕೂಡ. 1 ಹೆಚ್ಚುವರಿಯ ಮುಖಾಂತರವಾಗಿ ಸ್ಟ್ರೈಕ್ ರೊಟೇಟ್ಸ್ ಆಗಿ ಬರ್ತಾ ಇದೆ ಕೂಡ. 1 ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ 64ಕ್ಕೆ ತಲುಪ್ತಾ ಇದೆ. ಈ ತರ್ಮದ ಬೇಯಿಸುವಂತ ಪ್ರಯತ್ನ ಎಚ್ ಸ್ವಿಂಗ್ ಔಟ್ ಸ್ವಿಂಗ್ ರೂಪದಲ್ಲಿ ಎಸೆತಗಳು ದಾಂಡಿಗರನ್ನು ವಂಚಿಸುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದೆ. ಕಡಬ ಹೊಸದೊಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಬಹುಶಃ ಸಿಗ್ನೇಚರ್ ಎಂಡ್ ಎಂಬಂಥದ್ದು ನವೀನ್ ಕಡಬರಿಗೆ ಇದೀಗ ವರವಾಗ್ತಾ ಇದೆ. ತನ್ನದ ಗಳಿಕೆ 64ರಲ್ಲಿ ಸ್ಥಿರತೆಯನ್ನು ಕಾಣುತ್ತಾ ಇದೆ. ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ, ಅತಿಕ್ರಮ ಸೂಚನೆಯ ಮುಖಾಂತರವಾಗಿ ವೈಡ್ ಬಾಲ್ ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ಉಚಿತ ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ 65ಕ್ಕೆ ತಲುಪ್ತಾ ಇದೆ. ಪ್ರಮುಖ 3 ಉದ್ದರಿ ನಷ್ಟದಲ್ಲಿ
ಕಡೆ ಕ್ಷಣದಲ್ಲಿ ಉಚಿತ ಓಟಗಳು ದಾಖಲಾತಿಯನ್ನೇ ಹೆಚ್ಚುವರಿಯಾಗಿ ಗುರುತನ್ನು ಪಡ್ಕೊಳ್ತದೆ. ಇದೇ ಓಟಗಳು ಫಲಿತಾಂಶದ ಮೇಲೆ ಕೂಡ ಪರಿಣಾಮವನ್ನು ಬೀರ್ತದೆ. ಈ ಹಿಂದಿನ ಪಂದ್ಯದಲ್ಲೂ ಕೂಡ ಕೇವಲ ಒಂಟಿ ಓಟದಲ್ಲಿ ಗಳಿಸಲು ವೈಫಲ್ಯ ಕಂಡ ಮುಖಾಂತರವಾಗಿ ಸಮಬಲತೆಯನ್ನು ಕಂಡುಕೊಳ್ತಾರೆ ಎರಡು ತಂಡಗಳು. ಇದೀಗ ಸ್ವಿಚ್ ಇಟ್, ಬಹುಶಃ ಪ್ರಯತ್ನ ಸಾಗಿ ಬಂದರೂ ಕೂಡ ಪ್ರತಿಫಲದಾಗ್ತಾ ಇಲ್ಲ. ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯ ಕವಾಸ್ ಡಿ ಬಾಕ್ಸ್ ಸಿಕ್ಸರ್ ದಾಖಲಾತಿಯನ್ನು 73 ಓಟಗಳು ಪ್ರಮುಖ 3 ಉದಾರಿ ನಷ್ಟದಲ್ಲಿ. ಹರೀಶ್ ವೈಯಕ್ತಿಕ ಖಾತೆಯಲ್ಲಿ 43 ಓಟ ದಾಖಲಿಸ್ತಾ ಇದ್ದಾರೆ ಕೂಡ ಮತ್ತೊಂದು ಅರ್ಧ ಶತಕವನ್ನು ದಾಖಲಿಸುವಂತಹ ಸುವರ್ಣಾವಕಾಶ ಇದೆ ಈಗ ಹರೀಶ್ರ ಪಾಲಿಗಿದೆ. ಬಹುಶಃ ಈವರೆಗೂ ಕೂಡ ದಾಖಲೆಗಾಗಿ ಆಡಿದಂಥ ವ್ಯಕ್ತಿ ಅಲ್ಲ. ಬಹಳಷ್ಟು ಅಂಕಣದಲ್ಲಿ ಕ್ರಿಕೆಟನ್ನು ಗೆಲ್ಲಬೇಕೆಂಬಂಥ ನಿಟ್ಟಿನಲ್ಲಿ ಕ್ರಿಕೆಟ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಆಟಗಾರ ಇದೀಗ ಸಂಪ್ಯ ಪರವಾಗಿ ಕೂಡ ಬೇರೆಸಿನ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಈ ಕೂಟದ ಮೊದಲ ಅರ್ಧಶತಕವನ್ನು ದಾಖಲಿಸುವಂಥ ಪ್ರಯತ್ನವನ್ನು ಮಾಡುವಂಥ ಪ್ರಯತ್ನ ಇದೀಗ ಸುವರ್ಣ ಅವಕಾಶದ ರೂಪದಲ್ಲಿ ದಕ್ತಾ ಇದೆ. ಕಡೆಯವರ ಪ್ರಗತಿಗಾಗಿ ಶಾಹಿಲ್ ರನ್ ಬಳಸ್ತಾ ಇದೆ. ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥ ಮತ್ತೋರ್ವ ಸವ್ಯಸಾಚಿ ಆಟಗಾರ. ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನದ ನಡುವೆ ಈಗ ಗೂಟದ ಎಡಬುಡವನ್ನು ಕಾಣ್ತಾ ಇದೆ. ಚೆಂಡು ಮುಖಾಂತರವಾಗಿ ಪುನೀತ್ ಬ್ಯಾಕ್ ಟು ದ ಪೆವಿಲಿಯನ್. ಬಹುಶಃ ಸ್ವಿಚ್ ಇಟ್ ಎಂಬಂಥದ್ದು ಸರಿಸುಮಾರು 90ರ ದಶಕದ ಬಳಿಕವಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಜಗಜ್ಜಾಹಿರವಾಗಿರ್ತಕ್ಕಂಥದ್ದು ವಿಶಿಷ್ಟ ಶೈಲಿ ಆಟ. ಈ ಆಟವನ್ನು ಬಹಳಷ್ಟು ಯಶಸ್ವಿಯಾಗಿ ಪೂರೈಸಿರ್ತಕ್ಕಂಥ ಆಟಗಾರ. ಸರಿಸುಮಾರು 8 ಸಂವತ್ಸರಗಳ ಕಾಲ AK ಸ್ಪೋರ್ಟ್ಸ್ ಉಡುಪಿ ಪರವಾಗಿ ದೇಶದ ಉದ್ದಗಲಕ್ಕೂ ಕೂಡ ಬಹು ರೋಚಕ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಕ್ರಿಕೆಟ್ನ ಲೆಜೆಂಡರಿ ಆಟಗಾರ AK ವಿಶ್ವನಾಥ್ ಫ್ರಮ್ ಕೋಜಕೊಳ್ಳಿ. ಇವತ್ತಿಗೂ ಕೂಡ ರಿವರ್ಶಿಪ್ನ ಪಿತಾಮಹ ಎಂದೇ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಕರೆಯಲ್ಪಡುವಂಥ ಆಟಗಾರ. ಇದೀಗ ಆಶೀರ್ವಾದ್ ಎಣ್ಣಲ್ಲಿ ಆರಂಭಿಕ ಎಸೆತದಲ್ಲಿ ಆರಂಭಿಕ ಯಶಸ್ಸನ್ನು ಶಾಹಿಲ್ ಪಡ್ಕೊಂಡ್ರು. ಬಹುಶಃ ನೇರ ಪ್ರಸಾರದ ಪಂದ್ಯಾಟ. ಬಹುಶಃ ಅವರ ಧರ್ಮಪತ್ನಿ ಕೂಡ ಈ ಪಂದ್ಯಾಟವನ್ನು ವೀಕ್ಷಿಸ್ತಿರ್ಬೋದು. ಆ ನಿಟ್ಟಲ್ಲಿ ಅವರಿಗೂ ಕೂಡ ಶುಭ ಹಾರೈಸ್ತಾ ಇದ್ದಾವೆ. ಶಾಹಿಲ್ರವರ ಯಶಸ್ಸಿನಿಂದ ನಿಮ್ಮ ಕೊಡುಗೆ ಕೂಡ ಭಾಳಷ್ಟಿದೆ. ಈ ಬಾರಿ ಮತ್ತೆ ಕವಾಸ್ ಕಟ್ ಮಾಡುವಂಥ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮಿಸ್ ಫೀಲ್ಡ್ ದುಬಾರಿ ಆಗ್ತಾ ಇದೆ. ಒಂದರ ಬದಲಿಗೆ ಅವಳಿ ಓಟಗಳು ಸುಲಭ ರೂಪದಲ್ಲಿ ಪೂರೈಕೆ ಕಾಡ್ತಾ ಬಾರಿ ತ್ರಿವಳಿ ಓಟವನ್ನು ಪೂರೈಸ್ತಾ ಇದ್ದಾರೆ ಕೂಡ. ನಮ್ಮಲ್ಲ ಅಸಾಧ್ಯ ರೀತಿಯಲ್ಲಿ ಗೂಟದ ನಡುವೆ ಅತಿ ವೇಗದ ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಇದೇ ಮೊದಲ ಬಾರಿ ಇಂಡೀಸ್ನಲ್ಲಿ 3 ಓಟವನ್ನು ಪೂರೈಸ್ತಾ ಇದ್ದಾರೆ ಗೂಟದ ಒಳಭಾಗದಲ್ಲಿ. ಮುಖಾಂತರವಾಗಿ ತಂಡದ ಗಳಿಕೆ ಕೂಡ 3 ಓಟದ ಹೆಚ್ಚುವರಿ ಮುಖಾಂತರವಾಗಿ 74ಕ್ಕೆ ತಲುಪ್ತಾ ಇದೆ. ಇದೀಗ ಮತ್ತೆ ಆಶೀರ್ವಾದ ಎಣ್ಣೆಯನ್ನು ಬಳಸಿಕೊಳ್ತಾ ಇದ್ದಾರೆ ಶಾಹಿಲ್ ಎಸೆಗಾರಿಕೆಯಲ್ಲಿ. ತನ್ನ ಕಂಚಿನ ತೃತೀಯ ಎಸೆತಕ್ಕಾಗಿ ಬೀಸುವಂತ ಪ್ರಯತ್ನ. ತನ್ನ ಮಧ್ಯೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಕೌ ಕಾರ್ನರ್ ಡಿ ಭಾಗದಲ್ಲಿ ಇದೀಗ ಸ್ಟ್ರೈಕ್ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿಕೊಳ್ತಾ ಇದ್ದಾರೆ. ಮುಖಾಂತರವಾಗಿ ಓದಾರಿ ನೆಲಕೊಳ್ತಾ ಇದೆ. ಒಂದೊಡದ ಹೆಚ್ಚುವರಿ ತಂಡದ ಗಳಿಕೆ 75ಕ್ಕೆ ತಲುಪ್ತಾ ಇದೆ. ಅಲ್ಲಿ ತೃತೀಯ ನೇತ್ರದ ಮುಖ್ಯವಾಗಿ ನಿರ್ಣಾಯಕರು ಅದಾರ ಹುದಾರಿ ಇದೀಗ ನೆಲಕೊಳ್ತದೆ ಎಂಬುದನ್ನು ಖಚಿತಪಡಿಸಿಕೊಡಬೇಕಾಗಿದೆ. ಥರ್ಡ್ ಅಂಪೈರ್ ಬಹುಶಃ ಮಧ್ಯಾಹ್ನದ ಊಟದ ಅವಸರದಲ್ಲಿ ನಮ್ಮ ಥರ್ಡ್ ಅಂಪೈರ್ಗಳು ಸ್ವಲ್ಪ ಹಸಿವಿನಲ್ಲಿದ್ದಾರೆ.
ಮುಖ್ಯ ಅಂಕಿಅಂಶ ದಾಖಲುಗಾರರಾಗಿ ನಮ್ಮೊಂದಿಗೆ ಮುಂಚಾನೆಯಲ್ಲೂ ಕೂಡ ಸಹಕರಿಸಿಕೊಂಡು ಬಂದವರಿದ್ದಾರೆ. ಅಭಿರಾಮ್ ಫ್ರೆಂಡ್ಸ್ನ ಖ್ಯಾತ ಗಣಿತಶಾಸ್ತ್ರಜ್ಞರು. ಇತ್ತೀಚೆಗಷ್ಟೇ ರಾಜ್ಯೋತ್ಸವ ಪ್ರಶಸ್ತಿಯಿಂದ ವಂಚಿತರಾಗಿರ್ತಕ್ಕಂಥ ಶ್ರೀಯುತ ಜಯೇಶ್ ಅವರು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಜಯೇಶ್ ಭಂಡಾರಿ. ಎಸ್ ಅಖಿಲ್ ಔಟ್. ಎಸ್ ತೃತೀಯ ನಿರ್ಣಾಯಕ ಕ್ರಮಕ್ಕೆ ಅಖಿಲ್ ನಿರ್ಗಮನವನ್ನು ಕಂಡುಕೊಳ್ಳಬೇಕಾಗ್ತಾ ಇದೆ. 4ನೇ ಉದ್ದರಿ ರೂಪದಲ್ಲಿ ಇದೀಗ ಅಖಿಲ್ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದ್ರೆ ಹೊಸ ದಾಂಡಿಗೆ ಇದೀಗ ಅಂಕಣ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ ಕೂಡ. ಎಸ್ ಸಫಾನ್ ಈತನ್ ಮಧ್ಯೆ ಅಂಕಣ ಒಳ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ ಕೂಡ. ನಾಲ್ಕನೇ ಬಾರಿ ಈಗ ಶಾಹಿಲ್ ಬಹುತೇಕವಾಗಿ ಅತಿರಿಕ್ತ ಸೂಚನೆ ಪಡ್ಕೊಳ್ತಾ ಇದೆ. ಪಿಚ್ನ ಹೊರಬದಿಯಲ್ಲಿ ನೆಲ ಸ್ಪರ್ಶವನ್ನು ಕಾಣುವಂತಹ ಪ್ರತಿಯೊಂದು ಎಸೆತಗಳು ಕೂಡ ಪಂದ್ಯಾಟಕ್ಕೆ ಅನರ್ಹ ಎಂಬ ಸೂಚನೆ ಪಡ್ಕೊಳ್ತದೆ. ಮುಖ್ಯವಾಗಿ ಮತ್ತೆ ನೋ ಬಾಲ್. ಫ್ರೀ ಹಿಟ್ನ ಅವಕಾಶ ದೈತ್ಯ ಹರೀಶ್ಗೆ ಲಭಿಸ್ತಾ ಇದೆ. ಆಶೀರ್ವಾದನನ್ನು ಬಳಸ್ತಾ ಇರ್ತಕ್ಕಂಥ ಎಸೆತಗಾರ ಶಾಹಿಲ್ ಇದೀಗ 4ನೇ ಬಾರಿ ಅಧಿಕೃತ ಎಸೆತಕ್ಕಾಗಿ ಫ್ರೀ ಹಿಟ್ನ ಅವಕಾಶ ಈ ಬಾರಿ. ಬಹುಶಃ ರನ್ಔಟ್ ಹೊರತುಪಡಿಸಿದಂತೆ ಮತ್ತೆ ಯಾವುದೇ ಹುದಾರಿ ಅವಕಾಶಗಳು ಇದರಲ್ಲಿ ರುಜುವಾಗುವುದಿಲ್ಲ ಕೂಡ. ಈ ತನ್ಮಧ್ಯೆ ಇನ್ಸೈಡ್ ಜೋಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. ಫ್ರೀ ಹಿಟ್ ಅಂಶದಲ್ಲಿ ಇದೀಗ ಸದುಪಯೋಗವನ್ನು ಕಂಡುಕೊಳ್ತಾ ಇಲ್ಲ. ಮುಖಾಂತರವಾಗಿ ಮತ್ತೆ ಡಾಟ್ ಬಾಲ್ ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ಒಟ್ಟಾರೆ ಗಳಿಕೆ 4 ಉದ್ದಾರಿ ನಷ್ಟದಲ್ಲಿ 76 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೊಡಿಕೊಳ್ತಾ ಇದೆ. ಕೂಟದ ಅತಿ ದೊಡ್ಡ ಮೊತ್ತವನ್ನು ದಾಖಲಿಸ್ತಾ ಇದೆ ಈಗಾಗಲೇ Sampya.com. ಕಡೆಯ 2 ಎಸೆತಗಳು ಬಾಕಿ ಉಳಿತಾ ಇದೆ. ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ ಬಹುತೇಕವಾಗಿ ಮುಳುವಾಗ್ತಾ ಇದೆ. ಶಾಹಿಲ್ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ಫಸ್ಟ್ ಟೈಮ್ ಬ್ಯಾಕ್ ಡೆಲಿವರಿ ಹಂತದಲ್ಲಿ ಪಂದ್ಯಾಟ ಉಳಿಸುವಂತ ಲೆಕ್ಕಾಚಾರಕ್ಕೆ ತಕ್ಕ ಮಟ್ಟಿಗೆ ಯಶಸ್ಸನ್ನು ತಂದುಕೊಡ್ತಾ ಇದೆ ಕೂಡ. ಕಡೆಯ 1 ಎಸೆತ ಬಾಕಿ ಉಳಿತಾ ಇದೆ. ವೈಯಕ್ತಿಕ ನೆಲೆಯಲ್ಲಿ 44 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಹರೀಶ್ ಮಂಗಳೂರು ಸ್ಟ್ರೈಕರ್ ಭಾಗದಲ್ಲಿ. ಮತ್ತೆ ಬೇಸುವಂತ ಪ್ರಯತ್ನ ಆರಂಭಿಕ ಅರ್ಧ ಶತಕವನ್ನು ದಾಖಲಿಸ್ತಾ ಇದ್ದಾರೆ ಹರೀಶ್ ಮಂಗಳೂರು. ಬಹುಶಃ PPL 6 ಇತಿಹಾಸದ ಮೊಟ್ಟ ಮೊದಲ ಅರ್ಧ ಶತಕವನ್ನು ದಾಖಲಿಸಿರ್ತಕ್ಕಂಥ ಕೀರ್ತಿ ಅದು Sampya.com ನ ಆರಂಭಿಕ ದಾಂಡಿಗ ಹರೀಶ್ ಮಂಗಳೂರಿಗೆ ಸಲ್ತದೆ ಕೂಡ. ರಾಜ್ಯದ ಪ್ರತಿಷ್ಠಿತ ತಂಡಗಳ ಪರವಾಗಿ ದಾಂಡು ಬೀಸಿರ್ತಕ್ಕಂಥ ಆಟಗಾರ ಇದೀಗ Sampya.com ಪರವಾಗಿ ಆರಂಭಿಕ ಅರ್ಧ ಶತಕವನ್ನು ದಾಖಲಿಸಿದ್ರು. ಮುಖ್ಯವಾಗಿ ತಂಡದ ಒಟ್ಟಾರೆ ಗಳಿಕೆ ಅತಿ ದೊಡ್ಡ ಮೊತ್ತ 82ಕ್ಕೆ ತಲುಪ್ತಾ ಇದೆ. ಮುಖ್ಯವಾಗಿ ನಿಗದಿತ 48 ಚೆಂಡು 84ರ ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇದೆ ತಂಡ. 83ರ ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇದೆ ತಂಡ. ರೈಡರ್ಸ್ 11 ಅಲ್ಲಿ ದಯವಿಟ್ಟು ಗಮನಿಸಿಕೊಳ್ಳಿ. ಇನ್ನು ಕೂಡ ಊಟ ಮಾಡದೇ ಇರ್ತಕ್ಕಂಥ ಆಟಗಾರರಿದ್ದಲ್ಲಿ ತಾವುಗಳು ದಯಮಾಡಿ ಮಧ್ಯಾಹ್ನದ ಊಟದ ಕೌಂಟರ್ ಹತ್ರ ಹೋಗಿ ಇವತ್ತಿನ ಊಟವನ್ನು ಸ್ವೀಕರಿಸುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಸ್ಪೆಷಲಿ ಕಾರ್ತಿಕ್, ನಿಮಗೋಸ್ಕರ ಭಾಳಷ್ಟು ಮಂದಿ ನಿಮ್ಮ ತಂಡದ ಆಟಗಾರರು ಮಧ್ಯಾಹ್ನದ ಊಟವನ್ನು ಸ್ವೀಕರಿಸೋದು ಈಗಾಗಲೇ ಕರೆ ಮಾಡ್ತಾ ಇದ್ದಾರೆ. ತಾವುಗಳು ದಯಮಾಡಿ ಗಂಜಿ ಊಟದ ಕೌಂಟರ್ ಹತ್ರ ತೆರಳಿ, ಏಕೆಂದರೆ ನಿಮ್ಮ ಅಪೇಕ್ಷೆಯ ಮನೆಗೆ ಗಂಜಿ ಊಟವನ್ನು ಸಿದ್ಧಪಡಿಸಿದ್ದಾರೆ ನಮ್ಮ ಸಂಘಟಕರು. ಮುಂದಿನ ಹಂತದಲ್ಲಿ ವಿದ್ಯಮಾನದಲ್ಲಿ ಕೂಡ ಬದಲಾವಣೆಯನ್ನು ಬಯಸಿಕೊಳ್ಳುತ್ತಾ
ಆರಂಭಿಕ ಹಂತದಲ್ಲಿ ಅತ್ಯುತ್ತಮ ಒಂದು ಬ್ಯಾಟಿಂಗ್ ಅನ್ನು ಕಂಡಿರತಕ್ಕಂಥ ಟೀಮ್ Sampa.com ದಾಖಲೆ ಒಂದು ಓಟವನ್ನು ಎದುರಾಳಿಗೆ ಬೆಟ್ ಕೊಡ್ತಾ ಇದೆ. 83ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ರೆಡ್ ಗಾಯ್ಸ್ನ ತಂಡ. ಟೂರ್ನಮೆಂಟ್ ಮೊದಲ ಅರ್ಧಶತಕವನ್ನು ಪೂರೈಸಿದ ಆಟಗಾರ, ಟೆನ್ನಿಸ್ ಬಾಲ್ ಅಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಕಂಡಿರತಕ್ಕಂಥ ಅವರು ಬಹಳಷ್ಟು ತಮರೆತಿರುವ ಕ್ರಿಕೆಟಿಗ ಹರೀಶ್ ಮಂಗಳೂರು. ಇನ್ನಿಂಗ್ಸ್ ಕೊನೆ ಚೆಂಡಿನಲ್ಲಿ ಅರ್ಧಶತಕದ ಪೂರೈಕೆಯನ್ನು ಕೂಡ ಮಾಡಿದ್ರು. ಇವಾಗ 83ರ ಟಾರ್ಗೆಟ್ 8 ಓವರ್ಗಳಲ್ಲಿ ದಾಖಲಿಸಬೇಕಾಗಿದೆ ರೈಡರ್ಸ್ 11 ಪುತ್ತೂರು. ಪ್ರತಿಷ್ಠಿತೊಂದು ದಿನ ರಾತ್ರಿ ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟ್. ಈ ಒಂದು ಭಾಗದ ಬಹಳಷ್ಟು ಯಶಸ್ವಿ ತಂಡ ಕ್ರಿಕೆಟ್ನಲ್ಲಿ ತನ್ನನ್ನು ತೊಡಗಿಸಿಕೊಂಡಿರತಕ್ಕಂಥ ಅಭಿರಾಮ್ ಫ್ರೆಂಡ್ಸ್ ಕ್ಲಬ್ ಪುತ್ತೂರು. ಇವರು ಆಶ್ಚರ್ಯಜನಕ್ತಾ ಇರತಕ್ಕಂಥ ದಾಖಲೆ ಮೊತ್ತದ 1 ಲಕ್ಷ ರೂಪಾಯಿಗಳ 8 ಫ್ರಾಂಚೈಸಿಗಳನ್ನು ಒಳಗೊಂಡಿರತಕ್ಕಂಥ ಪುತ್ತೂರು ಪ್ರೀಮಿಯರ್ ಲೀಗ್ ನಡೆಯುತ್ತಾ ಇದೆ. ಟೂರ್ನಮೆಂಟ್ 3ನೇ ಪಂದ್ಯ. ಆರಂಭಕಾರರಾಗಿ ಅಭಿ ಮತ್ತು ಅಪೆಕ್ಸ್ ಹತ್ಯೆ ಆರಂಭಕಾರರು ಅಂಕಣದಲ್ಲಿ ಪ್ರವೇಶವನ್ನು ಕಾಡ್ತಾ ಇದ್ದಾರೆ. ನ್ಯಾಶ್ ಬೆಂಗಳೂರು ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಆಟಗಾರ, ನ್ಯಾಶ್ ಬೆಂಗಳೂರಿನ ಟ್ರಂಪ್ ಕಾರ್ಡ್ ಆಟಗಾರ ಅಪೆಕ್ಸ್ ಆರಂಭಕಾರರಾಗಿ ಅಂಕಣದಲ್ಲಿ ಪ್ರವೇಶವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. 83ರ ಟಾರ್ಗೆಟ್. 8 ಓವರ್ಗಳ ಪಂದ್ಯ ಒಂದಷ್ಟು ಪಂದ್ಯಾಟದ ನೇರವನ್ನು ಗಮನಿಸುವುದಾದ್ರೆ ಸ್ಪರ್ಧಾತ್ಮಕ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಎಸ್ಗಾರಿಕ ಭಾಗದಲ್ಲಿ ಸಿನಾನ್ ಸಿಗ್ನೇಚರ್ ಎಂಡ್ ಅನ್ನು ಬಳಸಿಕೊಂಡು ಬೌಲಿಂಗ್ ಅನ್ನು ಮಾಡುವಂತ ಬೌಲರ್ ಆರಂಭಿಕ ಚೆಂಡಿಗಾಗಿ. ಸಿನಾನ್ ಹೆಸರು ತೆಗೆದು ಮೊದಲ ಚೆಂಡು ಲಾಂಗ್ ಆನ್ ಕಡೆಯಲ್ಲಿ ಅಭಿ ಹೊಡೆತ ಬಾರಿ ಸಿಂಗಲ್ಸ್ ಮುಖ್ಯವಾಗಿ ತಂಡದ ಖಾತೆ ಆರಂಭವನ್ನು ಕಾಣ್ತಾ ಇದೆ. ದಿನದ 4ನೇ ಪಂದ್ಯ ಹಿಟ್ ಸ್ಕ್ವಾಡ್ ತಂಡ ರೆಡ್ ಗೈಸ್ ನಡುವಣ ಪಂದ್ಯಾಟವನ್ನು ಆಡುತ್ತೆ. 2 ತಂಡಗಳು ಕೂಡ ಸಿದ್ಧತೆಯಲ್ಲಿ ಇರಬೇಕು. 2ನೇ ಬಾರಿ ಸಿನಾನ್ ಸ್ಟ್ರೈಕ್ ಭಾಗದಲ್ಲಿ ಅಪೆಕ್ಸ್ ಕರ್ನಾಟಕ ರಾಜ್ಯ ಟೆನ್ನಿಸ್ ಬಾಲ್ನ ದೈತ್ಯ ಆಟಗಾರ. 2ನೇ ಬಾರಿ ಅಪೆಕ್ಸ್ಗೆ ಹೆಸರಿರ್ತಕ್ಕಂಥ ಚೆಂಡು ನಡುವೆ ದಾಂಡು ಚೆಂಡಿನ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಗೂಟ್ ರಕ್ಷಣೆ ಆಗ್ತಾ ಇದೆ. ಹರೀಶ್ ಮಂಗಳೂರು ಗೂಟ್ ರಕ್ಷಣೆಯಲ್ಲಿ 3ನೇ ಬಾರಿ. ಬೀಸುವಂತ ಪ್ರಯತ್ನ, ನಡುವೆ ಮತ್ತೊಂದು ಡಾಟ್ ಬಾಲ್. ಪವರ್ ಪ್ಲೇ ಒಂದಷ್ಟು ಆರಂಭಿಕ ಹಂತದಲ್ಲಿ ಪವರ್ಫುಲ್ ಹೊಡೆತಗಳನ್ನು ದಾಖಲಿಸುವಂತ ಇರಾದೆ ಇದ್ರೂ ಕೂಡ ಆ ನಡುವೆ ಸತತವಾಗಿ ರನ್ ರಹಿತ ಎಸೆತಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. 3 ಎಸೆತಗಳ ಸಮಾಪ್ತಿಯು ಕೂಡ 4ನೇ ಬಾರಿ. ಎಸ್ ಅಂತ ಚೆಂಡು ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಬಹಳಷ್ಟು ಉತ್ತಮ ರೀತಿಯ
ಪ್ರಯತ್ನವನ್ನು ಹರೀಶ್ ಮಂಗಳೂರು ನಡೆಸಿದ್ರು ಕೂಡ ಯಶಸ್ಸುಗಳು ಬರ್ತಾ ಇಲ್ಲ. ಪವರ್ ಪ್ಲೇ ಹಂತದಲ್ಲಿ ಉತ್ತಮ ರೀತಿಯ ಒಂದು ಬಾಲಿಂಗ್ ದಾಳಿಯನ್ನು ಸಿರಾನ್ ಮುಂದುವರಿಸ್ತಾ ಇದ್ದಾರೆ. ನಿಯಂತ್ರಿತ ಬಾಲಿಂಗ್ ಮುಂದುವರಿಕೆಯನ್ನು ಕಾಣ್ತಾ ಇದ್ದೆವು ಕೂಡ 5ನೇ ಬಾರಿ. ಬೇರೋಸಿನ ಹೋರಾಟ ಬರೇ ಲಾಂಗ್ ಆನ್ ಸೀಮಾರೇಖೆಯ ಹೊರಭಾಗದಲ್ಲಿ ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 7. ಆರಂಭಿಕ ಹಂತದಲ್ಲಿ ಒಂದಷ್ಟು ಹಿನ್ನಡೆಯನ್ನು ಕಂಡಿರ್ತಕ್ಕಂಥ ಅಪೆಕ್ಸ್ ಇವಾಗ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಮೊದಲ ಓವರ್ನ 5ನೇ ಚೆಂಡಿನಲ್ಲಿ ಕೊನೆಯ ಉದ್ದೇಶ ಬಾಕಿ ಇದೆ. ಅಂತಿಮ ಜಡಿಗಾಗಿ ಈ ನಡುವೆ ಮತ್ತೆ ಡಾಟ್ ಬಾಲ್. ಮೊದಲ ಓವರ್ ಸಮಾಪ್ತಿಯನ್ನು ಕಂಡಿರ್ತಕ್ಕಂಥ ಪ್ರಾರಂಭಿಕ ಓವರ್ನಲ್ಲಿ 7 ಓಟಗಳನ್ನು ಪೇರಿಸ್ತಾ ಇದೆ ರೈಡರ್ಸ್ 11 ಪುತ್ತೂರು. ಈ ಒಂದು ಪಂದ್ಯದ ಬಳಿಕ ಹಿಟ್ ಸ್ಕ್ವಾಡ್ ಅದೇ ರೀತಿ ರೆಡ್ ಗೈಸ್ ನಡುವಣ ಪಂದ್ಯಾಟ ಇರುತ್ತೆ. 2 ತಂಡಗಳ ನಾಯಕ ಟಾಸ್ಗೆ ಬರಬೇಕು. ಹಿಟ್ ಸ್ಕ್ವಾಡ್ ನಾಯಕ ನಮ್ಮ ಜೊತೆ ಇದ್ದಾರೆ. ರೆಡ್ ಗೈಸ್ ತಂಡದ ನಾಯಕ ಟಾಸ್ಗೆ ಬನ್ನಿ ಅಂತ ಕೇಳ್ತೇವೆ. ಬಹಳಷ್ಟೊಂದು ಪುತ್ತೂರು ವರ್ಷದ ಬಹಳಷ್ಟು ಜನಪ್ರಿಯತೆ ಅಂಕಣ ಫಿಲಿಮಿನ ಕಾಲೇಜು ಮೈದಾನ. ಬಹಳಷ್ಟು ರಾಜ್ಯ ಮಟ್ಟದ ಪಂದ್ಯಾಕೂಟಗಳು ಯಶಸ್ವಿಯಾಗಿ ಮುಕ್ತಾಯನ್ನು ಕಂಡಿರ್ತಕ್ಕಂಥ ಒಂದು ಅಂಕಣ ಇವತ್ತಿನ ದಿವಸ ಪುತ್ತೂರು ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಸಂಪೆ.com ಎಕ್ಸ್ಟ್ರಾ ಪ್ಲೇಯರ್ ನಮ್ಮ ಜೊತೆ ಸಹಕರಿಸಿರೋದಾಗ ಕೇಳ್ತೇವೆ. ಎಸ್ಗಾರಿಕೆ ಭಾಗದಲ್ಲಿ ಹರೀಶ್ ಮಂಗಳೂರು ಟೂರ್ನಮೆಂಟ್ ಮೊದಲ ಅರ್ಧಶತಕದ ಪೂರೈಕೆಯನ್ನ ಮಾಡಿರ್ತಕ್ಕಂಥ ಆಟಗಾರರು ಕೂಡ 83ರ ಟಾರ್ಗೆಟ್. ಪ್ರಾರಂಭಿಕ 7 ಓಟಗಳ ದಾಖಲಾತಿಯನ್ನು ಕಂಡಿದೆ ಆರಂಭಿಕ ಚೆಂಡಿಗಾಗಿ. ಅಬಿಗೆ ಹೆಸರಿತಕ್ಕಂಥ ಮೊದಲ ಚೆಂಡು ಲಾಂಗ್ ಆರ್ಕ್ ಕಡೆಯಲ್ಲಿ ಅಬಿ ಹೊಡೆತ ಸಿಂಗಲ್ಸ್ ಮುಖ್ಯವಾಗಿ 1 ಓಟದ ಸೇರ್ಪಡೆಯೂ ಕೂಡ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 8 ಓಟಗಳು. ಪವರ್ ಪ್ಲೇ ಹಂತದ 2ನೇ ಓವರ್ ಚಾಲ್ತಿಯಲ್ಲಿ ರೈಡರ್ಸ್ 11 ಪುತ್ತೂರು ನಾಯಕ ಟಾಸ್ಗೆ ಬನ್ನಿ ಅಂತ ಕೇಳ್ತೇವೆ. ರೆಡ್ ಗೈಸ್ ತಂಡದ ನಾಯಕ ಟಾಸ್ಗೆ ಬನ್ನಿ ಅಂತ ಕೇಳ್ತೇವೆ. ಪ್ರಸ್ತುತ ಪಂದ್ಯಾಟವನ್ನು ಆಡುತ್ತೆ ಹಿಟ್ ಸ್ಕ್ವಾಡ್ ಅದೇ ರೀತಿ ರೆಡ್ ಗೈಸ್. ಮತ್ತೆ ಹರೀಶ್ ಅಪೆಕ್ಸ್ ಹೊಡೆತವರೆ ಲಾಂಗ್ ಆನ್ ಲಾಂಗ್ ಆಫ್ ನಡುವಣ ಚೆಂಡು ಸಿ ಮಾರಕ ಹೊರಭಾಗವರ ಕ್ರಮಿಸ್ತಾ ಇದೆ. ಸಿಕ್ಸರ್. 6 ಓಟಗಳ ಸೇರ್ಪಾಡೆ. ಮತ 14 ಓಟಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ಗತಿ ಪರಿವರ್ತಿತ ಚೆಂಡು ಒಂದಷ್ಟು ಸ್ಲೋವರ್ ಎಸೆತ ಹರೀಶ್ ಮಂಗಳೂರು ಎಸೆದ್ರು. ಅವರ ಸಿಂಗಲ್ಸ್ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ ಅಪೆಕ್ಸ್. ಇವಾಗ ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. 83ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ರೈಡರ್ಸ್ 11. ನೆಗೆಟಿವ್ ಕಂಡಿರ್ತಕ್ಕಂಥ ಚೆಂಡು ಟರ್ಮಕೆರವಾಗಿ ಲಾಂಗ್ ಆನ್ ಸೀಮಾರೇಖೆ ಅಂಚಿನಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ಸಿಕ್ಸರ್ ಅನ್ನು ಅಡ್ಡಾಯಿಸಿದ್ರು. 1 ಓಟದ ಸೇರ್ಪಾಡೆ. ಪ್ರದೀಪ್ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ಕೂಡ. ತಂಡ ಮೊತ್ತ 16. ಬೇರೆ ಹೊಡೆದು ದಾಖಲಿಸುವಂತ ಪ್ರಯತ್ನ ಡೀಪ್ ಭಾಗದಲ್ಲಿ
ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ ಬೌಂಡ್ರಿ. ಈ ಒಂದು ಓವರ್ನಲ್ಲಿ ಬೇರೋಸರ ಹೊಡೆತಗಳಿಗೆ ಮುಂದಾಗ್ತಾ ಇದ್ದಾರೆ ಅಪೆಕ್ಸ್. ನಾಲ್ಕು ಓಟುಗಳನ್ನು ಬೇರಿಸ್ತಾ ಇದೆ ರೈಡರ್ಸ್ 11 ಪುತ್ತೂರಿನ ತಂಡ. ಒಂದು ಉತ್ತಮ ರೀತಿಯ ಜೊತೆ ಆಟವನ್ನು ಕಾಡು ಮುಖಾಂತರವಾಗಿ ಉತ್ತಮ ರೀತಿಯಲ್ಲಿ ಮೊತ್ತವನ್ನು ಬೇರಿಸ್ತಾ ಇರತಕ್ಕಂಥ ತಂಡ ಕೂಡ ಎಸ್ಗಾರಿಕ್ ಭಾಗದಲ್ಲಿ ಸಿನಾನ್ ಸಂಪ್ಯ.com ಪರವಾಗಿ ಅವಿಗೆ ಹೆಸರಿತಕ್ಕ ಮೊದಲ ಚೆಂಡು ರಿವರ್ಸ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಕ್ರಿಕೆಟ್ನ ನೈಜ ಹೊಡೆತಕ್ಕೆ ಮುಂದಾಗ್ತಾ ಇಲ್ಲ, ಕ್ರಿಕೆಟ್ನ ಫ್ಯಾಷನ್ಗೆ ಮೊರೆ ಹೋಗ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಎರಡನೇ ಬಾರಿ. ರನ್ ಟಾರ್ಗೆಟ್. ಮೊತ್ತ 24 ಕೋಟಿಗಳ ಅಂಕಾಂಶ ದಾಖಲಾತಿಯನ್ನು ಪಡ್ಕೊಂಡಿದೆ. ಬೇರೋಸರ ಹೊರತವರೇ ಲಾಂಗ್ ಆಫ್ ನೋಡುವ ಚೆಂಡು ಸೀಮಾರಕ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಆ ರೋಟಗಳ ಸೇರ್ಪಡೆ. ಮೊದಲ ಆಘಾತವನ್ನು ಎದುರಿಸ್ತಾ ಇದೆ ರೈಡರ್ಸ್ 11 ಪುತ್ತೂರು.
ಪಡೆಯೂ ಕೂಡ ಮುಖ್ಯವಾಗಿ ತಂದ್ರ ಮೊತ್ತ 31 ಓಟಗಳ ಅಂಕಾಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕೂಡ ಕಾಣ್ತಾ ಇದೆ. ಅಂತಿಮ 2 ಎಸೆದ ಲಾಸ್ಟ್ ಬಾಲ್ ರಿಮೈನಿಂಗ್, ಥರ್ಡ್ ಓವರ್ ಪ್ರೋಗ್ರೆಸ್. ನೆಗೆಟಿವ್ ಕಂಡಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಅಪೆಕ್ಸ್ ಹೊಡೆತ ಸಿಂಗಲ್ಸ್ ಮುಖೇನವಾಗಿ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕೊನೆಯ 1 ಎಸೆದ ಬಾಕಿದೆ 3ನೇ ಓವರ್ ಚಾಲ್ತಿಯಲ್ಲಿ. ರಾಜೇಶ್ ಮತ್ತು ಅಪೆಕ್ಸ್ ಜೊತೆ ಆಟವನ್ನು ಕಾಣ್ತಾ ಇರತಕ್ಕಂಥ ಆಟಗಾರರು ಕೂಡ ಆರಂಭಿಕ ಹಂತದಲ್ಲಿ ಹರೀಶ್ ಮಂಗಳೂರು ಆಡಿದಂತ ಒಂದು ಆಟವೇ ಬಹುಶಃ ಟೀಮ್ ಸಂಪೆ.com ಬಹಳಷ್ಟು ಯಶಸ್ಸನ್ನು ತಂದುಕೊಟ್ಟಿತ್ತು. ಡಿಫೆನ್ಸಿವ್ ಹೊಡೆತ, ರಕ್ಷಣಾತ್ಮಕ ಶೈಲಿ ಆಟ, ಓವರ್ ಮುಕ್ತಾಯ ಸಮಾಪ್ತಿಯನ್ನು ಕಂಡಿರ್ತಕ್ಕಂಥ 3 ಓವರ್ ತಂಡದ ಮೊತ್ತ 32 ಓಟಗಳ ಅಂಕಾಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಇದು ಕೂಡ ಜಯಕ್ಕಾಗಿ 30 ಎಸೆತಗಳ ಮುಂದೆ 51 ಓಟಗಳ ಅವಶ್ಯಕತೆ ಇದೆ. ಇದಾದ ಬಳಿಕ ಹಿಟ್ ಸ್ಕ್ವಾಡ್ ತಂಡ ರೆಡ್ ಗಾಯ್ಸ್ ಟಾಸ್ ಜಯವನ್ನು ದಾಖಲಿಸಿದ ರೆಡ್ ಗಾಯ್ಸ್ ನಾಯಕ ನೇಣವನ್ನು ತಿಳಿಸಿಕೊಡಿ ಅನ್ನೋದಾಗಿ ಕೇಳ್ತೇವೆ. ಎಸ್ಗಾರಿಕ್ ಭಾಗದಲ್ಲಿ ರೋಹಿತ್ ಆಶೀರ್ವಾದ ಬಾಲಿಂಗ್ ಎಂಡ್ ಅನ್ನು ಬಳಸಿಕೊಂಡು ಬಾಲಿಂಗ್ ನಡೆಸಬೇಕಾಗಿದೆ. ಲೀಗ್ ಮಾದರಿಯ ಪಂದ್ಯಾಕೂಟಗಳು ಬಹಳಷ್ಟು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದ್ದವು ಕೂಡ. ಲೀಗ್ ಮಾದರಿಯ ಪಂದ್ಯಾಕೂಟಗಳು ಬಹಳಷ್ಟು ಯುವ ಆಟಗಾರರು ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಕೆಲವೊಂದು ಹಂತ ನೋಡುವುದಾದ್ರೆ ಲೀಗ್ ಮಾದರಿಯ ಪಂದ್ಯಾಕೂಟ ಉತ್ತಮ, ಆದರೆ ಕೆಲವೊಂದು ಸನ್ನಿವೇಶ ಇತ್ತೀಚಿನ ಒಂದು ಕ್ರಿಕೆಟ್ ಒಂದು ಸ್ಥಿತಿಯನ್ನು ಗಮನಿಸಿದ್ರೆ ಲೀಗ್ ಮಾದರಿಯ ಪಂದ್ಯಾಕೂಟಗಳು ಮಾರಕ ಆಗ್ತಾ ಇರುವಂತದ್ದು ಕೂಡ ವಿಪರ್ಯಾಸಕರ ಸಂಗತಿ. ನೋಡು ಮತ್ತೆ ರೋಹಿತ್ ಟಾಸ್ ಅನ್ನು ದಾಖಲಿಸಿರತಕ್ಕಂಥ ರೆಡ್ ಗಾಯ್ಸ್ ಫೀಲ್ಡಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಆರಂಭಿಕ ಚೆಂಡಿಗಾಗಿ ರೋಹಿತ್ ತನ್ನ ಮತ್ತೋರ್ವ ಅನುಭವಿ ಆಟಗಾರರು ಸೇರ್ಪಡೆಯೂ ಕೂಡ. ರೋಹಿತ್ ಎಸೆದ ಚೆಂಡು ಬಾರಿ ಡೀಪ್ ಭಾಗದಲ್ಲಿ ಸೀಮಾರಕ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ ತಂಡದ ಮೊತ್ತ ಇವಾಗ 36 ಓಟಗಳು. ಪ್ರತಿ ಹೋರಾಟವನ್ನು ಜಾರಿಯಲ್ಲಿ ಇಡ್ತಾ ಇದೆ ರೈಡರ್ಸ್ 11 ಪುತ್ತೂರು. ಜವಾಬ್ದಾರತೆ ಇನ್ನಿಂಗ್ಸ್ ಅನ್ನು ಆಡ್ತಾ ಇದ್ದಾರೆ ಅಪೆಕ್ಸ್. ಏಳನೇ ಬಾರಿ ವಿರುಸಿನ ಹೊಡೆತ ತರ್ಮಾಲಕ್ಕಾಗಿ ಲಾಂಗ್ ಆಫ್ ಸೀಮಾರಕ್ಕೆ ಹೊರ ಭಾಗದಲ್ಲಿ ಅಪೆಕ್ಸ್ 6 ರನ್ ದಾಖಲಿಸಿದ್ರು. ಬೌಂಡರಿ ದಾಖಲಾದ ಬಳಿಕ ಇವಾಗ 6 ದಾಖಲಾತಿಯನ್ನು ಕಾಣ್ತಾ ಇದೆ. ತಂದ್ರ ಮೊತ್ತ 42 ಓಟಗಳು.
ಮತ್ತು ರೋಹಿತ್ ಮೂರನೇ ಬಾರಿ ರಿವರ್ಸ್ ದಾಖಲಿಸುವಂತ ಪ್ರಯತ್ನ ಈತನ ಮೂಲಕ ಅಪೆಕ್ಸ್ ವಿಕೆಟ್ ಪತನ. ಪ್ರಾಮುಖ್ಯತೆ ವಿಕೆಟ್ ಅನ್ನ ಕಳ್ಕೊಳ್ತಾ ಇರುವುದು. ಕ್ರೀಡ ಸ್ಫೂರ್ತಿಯಿಂದ ಕೂಡ ಅಪೆಕ್ಸ್ ಹೊರ ನಡೆದ್ರು. ತನ್ನ ಒಂದು ಖ್ಯಾತಿಗೆ ಒಂದು ತಕ್ಕ ಆಟವನ್ನು ಆಡಿರ್ತಕ್ಕಂಥ ಅಪೆಕ್ಸ್ ಅವರು ಪ್ರತಿ ಹೋರಾಟಗಾರಿ ಆಡುವಂತ ಸಂದರ್ಭ ಅತ್ಯುತ್ತಮ ಇನ್ನಿಂಗ್ಸ್ ಕೂಡ ಅವರು ಆಡಿದ್ದಾರೆ. ರಾಜೇಶ್ ಅವರು ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಿದ್ರೆ UFC ಉಬಾರ್ ತಂಡದ ಪರವಾಗಿ 2,000 ರೂಪಾಯಿ ನಗದು ಪುರಸ್ಕಾರ ಘೋಷಣೆ ಆಗ್ತಾ ಇದೆ. ತನ್ನ ಪ್ರಮುಖ ಆಟಗಾರರನ್ನು ಕಳ್ಕೊಂಡಿರ್ತಕ್ಕಂಥ ಅಪೆಕ್ಸ್ ವಿಕೆಟ್ ಪತನದ ಬಳಿಕ ಯೋಗೇಶ್ ಅಂಕಣಕ್ಕೆ ಬರ್ತಾ ಇರತಕ್ಕಂಥ ಹೊಸ ಆಟಗಾರ ಕೂಡ. ಯೋಗೇಶ್ ಸ್ಟ್ರೈಕ್ ಭಾಗದಲ್ಲಿ ಬೇರೋಸರ ಹೊಡೆತ ತರ್ಮಾರಕ್ಕಾಗಿ ಬ್ಯಾಕ್ವರ್ಡ್ ಸ್ಕ್ವೇರ್ ಸೀಮಾರಕ್ಕೆ ಹೊರ ಭಾಗದಲ್ಲಿ ಯೋಗೇಶ್ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಬಹುಶಃ ರೈಡರ್ಸ್ 11 ಪುತ್ತೂರು ಸಂಪ್ಯ.com ನ ಮೇಲೆ ಟ್ರೈಡ್ ಅನ್ನು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದವರು ಕೂಡ. ಈ ರೀತಿ ಆಟ ಬಂದ್ರೆ 83 ಟಾರ್ಗೆಟ್ ಅನ್ನು ಕೂಡ ಸುಲಭ ಹಂತದಲ್ಲಿ ಚೇಸ್ ಮಾಡುವಂತ ಅವಕಾಶಗಳು ಕೂಡ ಇದೆ. ಈ ನಡುವೆ ಕ್ಷೇತ್ರರಕ್ಷಣೆ ಆಗ್ತಾ ಇದೆ, ರನ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆಯ ಒಂದೇ ಸೆಲ್ ಹಾಕಿದೆ ಚಾಲ್ತಿಯ 4ನೇ ಓವರ್ನಲ್ಲಿ. ಅಂತಿಮ ಜಟಿಗಾಗಿ ಡಿಫೆನ್ಸಿವ್ ಆಟವನ್ನು ಆಡಿದ್ರು. ಓವರ್ ಸಮಾಪ್ತಿಯನ್ನು ಕಂಡಿರತಕ್ಕಂಥ 4 ಓವರ್ 48 ಓಟಗಳು ದಾಖಲಾಗಿದೆ. ನೋಡಿದ್ರೆ 24 ಎಸೆತ, ಜಯಕ್ಕಾಗಿ 35 ಅವಶ್ಯಕತೆ. ಭಾಗದಲ್ಲಿ ಅಖಿಲ್ ರಾಜೇಶ್ ಅವರು ದಾಖಲಿಸುವಂತ ಹ್ಯಾಟ್ರಿಕ್ ಸಿಕ್ಸರ್ಗೆ UFC ಉಬಾರ್ ಅವರು 2,000 ರೂಪಾಯಿ ನಗದು ಪುರಸ್ಕಾರವನ್ನು ಘೋಷಣೆ ಮಾಡಿದ್ದಾರೆ. ಇದು ರಾಜೇಶ್ ಅವರಿಗೆ ಮಾತ್ರ UFC ಉಬಾರ್ ತಂಡ ಘೋಷಣೆ ಮಾಡಿದ. ಭಾಗದಲ್ಲಿ ಅಖಿಲ್ 24 ಎಸೆತ, ಜಯಕ್ಕಾಗಿ 35 ಅವಶ್ಯಕತೆ. ಅದೇ ರೀತಿ
ಒಂದು ಪಂದ್ಯ ವೀಕ್ಷಣೆಯಲ್ಲಿ ಇರುವವರು ಟೂರ್ನಮೆಂಟ್ ಆಡ್ತಾ ಇರತಕ್ಕಂಥ ಅಪೇಕ್ಷ ಅವರ ಧರ್ಮ ಪತ್ನಿ ಅದೇ ರೀತಿ ಅವರ ತಾಯಿ ಪಂದ್ಯ ವೀಕ್ಷಣೆಯಲ್ಲಿದ್ದಾರೆ. ನಿಮಗೂ ಕೂಡ ನಮ್ಮ ಟೂರ್ನಮೆಂಟ್ ಸಂದರ್ಭ ಮುಖ್ಯ ವೇದಿಕೆಗೆ ಆತ್ಮೀಯವಾಗಿ ಆದರಣೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ರಾಜ್ಯದ ಉದ್ದಕ್ಕೂ ಕೂಡ ಬಹಳ ಜನಪ್ರಿಯತೆ ಆಟಗಾರರು ಕೂಡ ಅಪೇಕ್ಸ್. ಗಾರಿಕ ಭಾಗದಲ್ಲಿ ಅಖಿಲ್ ಅಂತ ಚೆಂಡು ತನ್ಮುಖೀನವಾಗಿ ವೈಡ್ ಬಾಲ್ ಬಾಯ್ಸ್ ಮುಖಾನವಾಗಿ ಒಂದು ಓಟದ ಸೇರ್ಪಾಡು ತಂಡದ ಮೊತ್ತ ಇವಾಗ 49 ಓಟಗಳ ಅಂಕಾಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಅನಾವಶ್ಯಕ ಓಟಗಳು ದಾಖಲಿಸುವಂತ ಪ್ರಯತ್ನ ತನ್ಮೂಲಕ ರಾಜೇಶ್ ಓದಾರಿಯನ್ನು ಕಳ್ಕೊಳ್ತಾ ಇದೆ ರನ್ಔಟ್ ರೂಪದಲ್ಲಿ. ಅನಾವಶ್ಯಕ ಓಟಗಳನ್ನು ದಾಖಲಿಸುವಂತ ಪ್ರಯತ್ನ ನಡೆಸುವಂತ ರಾಜೇಶ್ ನಿರಾಶಾದಾಯಕವಾಗಿ ಅಂಕಣವನ್ನ ತೋರುವಂತ ಪರಿಸ್ಥಿತಿಯು ಕೂಡ ಹೊಸ ಆಟಗಾರ ನವೀನ್ ಕಡಬ ಪರಿಸರ ಮತ್ತೋರ್ವ ಆಟಗಾರರ ಸೇರ್ಪಾಡು. 4 ಓವರ್ಗಳಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಕಂಡಿರತಕ್ಕಂಥ ರೈಡರ್ಸ್ 11 ಪುತ್ತೂರು. teamsampya.com ಅದ್ಯಾವ ರೀತಿಯಲ್ಲಿ ಮುಂದಿನ ಹಂತದ ತಿರುಗೇಟನ್ನು ನೀಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ರನ್ಗಳನ್ನು ಉಳಿಸಿದ್ರೆ ಸಂಪ್ಯಕ್ಕೆ ಒಂದಷ್ಟು ರೈಡರ್ಸ್ಗಳ ಮೇಲೆ ಒತ್ತಡವನ್ನು ಹೇರುವಂತ ಅಂಶ ಕೂಡ ಇದೆ. ಆದರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ, ಫಲಿತಾಂಶ ಏನಿಡುತ್ತೆ ಎನ್ನುವಂಥದ್ದು ಸರ್ವೇ ಸಾಮಾನ್ಯ ಕೂಡ. ಅಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಲೆಗ್ ಬಾಯ್ಸ್ ಮುಖ್ಯವಾಗಿ ಒಂದು ಸೇರ್ಪಡೆ. ತಂಡ ಮೊತ್ತ 50 ಓಟಗಳು. ಬೀಸುವಂತ ಪ್ರಯತ್ನ ತನ್ಮುಖವಾಗಿ ಯೋಗೇಶ್ ಕ್ಲೀನ್ ಬೋಲ್ಡ್. ನಾಟಕೀಯ ಹಂತದ ಒಂದು ಕುಸಿತವನ್ನು ಇಲ್ಲಿ ಕಾಣ್ತಾ ಇದೆ. ಸಿಂಗಲ್ಸ್ ಡಬಲ್ಸ್ಗಳ ಜೊತೆಗಾಗಿ ಒಂದು ಸಿಕ್ಸರ್ಗಳ ಲೆಕ್ಕಾಚಾರದಲ್ಲಿ ಆಡಿದ್ರು ಕೂಡ ರೈಡರ್ಸ್ ಗಳಿಗೆ ಸುಲಭದ ಜಯವನ್ನು ದಾಖಲಿಸಬಹುದಾಗಿತ್ತು. ಹೊಸ ದಾರಿಗೆ ಸೇರ್ಪಡೆ ಸಾಹಿಲ್. ಇದು ಕೂಡ ಜಯಕ್ಕಾಗಿ 33 ಓಟಗಳ ಅವಶ್ಯಕತೆ ಇದೆ ರೈಡರ್ಸ್ 11 ಪುತ್ತೂರು ತಂಡಕ್ಕೆ. ಬೌಲರ್ಸ್ಗಳ ಯಶಸ್ಸನ್ನು ಕಂಡ್ರೆ ಸಂಪ್ಯ ಪಂದ್ಯದ ಮೇಲೆ ಸಂಪೂರ್ಣವಾಗಿರತಕ್ಕಂಥ ಬಿಗಿಡಿತವನ್ನು ಕಾಡುವಂತಹ ಸಾಧ್ಯತೆ ಇದೆ. ಲೋವರ್ ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಒಂದಷ್ಟು ದಾಡಿಗರಿಗೆ ಅವಕಾಶ ಇತ್ತು. ಎರಡೇ ಸೆಟ್ಗಳು ಬಾಕಿ ಇದೆ. ಲಾಸ್ಟ್ ಬಾಲ್ ಉತ್ತಮರಿತ ಕವರ್ ಡ್ರೈವ್ ಹೊಡೆತ ಡೀಪ್ ಕವರ್ಸ್ ಭಾಗದಲ್ಲಿ ಸಾಯಿಲ್ ದಾಖಲಿಸ್ತಾ ಇದ್ದಾರೆ. ನಡುವೆ ಸಿಂಗಲ್ಸ್ ಒಂದೆರಡು ಸೇರ್ಪಡೆಯೂ ಕೂಡ ಆಗ್ತಾ ಇದೆ. ತನ್ನ ಮೊತ್ತ 51 ಓಟಗಳು. ಅಂತಿಮ ಒಂದೇ ಸೆಟ್, ಲಾಸ್ಟ್ 1 ಬಾಲ್ ರಿಮೈನಿಂಗ್.
ಬೀಸುವಂತ ಪ್ರಯತ್ನ, ದಾಂಡು ಚೆಂಡಿನ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಓವರ್ ಸಮಾಪ್ತಿ. ಬಹಳಷ್ಟೊಂದು ಉತ್ತಮ ರೀತಿಯ ಓವರ್. 4 ಓವರ್ಗಳಲ್ಲಿ ಬಹಳಷ್ಟೊಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಟೀಮ್ ಸಂಪೆ.com ಬೌಲರ್ಗಳು. 5ನೇ ಓವರ್ನಲ್ಲಿ ಅಖಿಲ್ ನಿಯಂತ್ರಿತ ಓವರ್ ನಡೆಸಿದ್ರು. ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಇದು ಕೂಡ 18 ಎಸೆತ ಜಯಕ್ಕಾಗಿ 32 ಅವಶ್ಯಕತೆ ಇದೆ. ಒಂದು ಲೆಕ್ಕಾಚಾರದ ಇನ್ನಿಂಗ್ಸ್ ಆಡಬೇಕಾಗಿತ್ತು. ಅನವಶ್ಯಕವಾಗಿ ತನ್ನ ಮೇಲೆ ಒತ್ತಡವನ್ನು ಹೇಳ್ಕೊಳ್ತಾ ಇದೆ ರೈಡರ್ಸ್ 11 ಪುತ್ತೂರು. ಒಂದು ಪಂದ್ಯದ ಬಳಿಕ ಹಿಟ್ ಸ್ಕ್ವಾಡಿನ ತಂಡ ರೆಡ್ ಗಾಯ್ಸ್ ನಡುವಣ ಪಂದ್ಯಾಟವನ್ನು ಆಡುತ್ತೆ. ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ರೆಡ್ ಗಾಯ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೊಂಡಿದ್ದಾರೆ. ಎಸ್ಗಾರಿಕ್ ಭಾಗದಲ್ಲಿ ಹರೀಶ್, ತನ್ನ ಪ್ರಮುಖ ಆಲ್ರೌಂಡರ್ ಹರೀಶ್ 6ನೇ ಓವರ್ಗಾಗಿ 32 ಓಟಗಳು ಇನ್ನೂ ಕೂಡ ಬೇಕಾಗಿದೆ. ಆರಂಭಿಕ ಚೆಂಡಿಗಾಗಿ ಹರೀಶ್ ಗೆಲ್ಲಿಸಿರ್ತಕ್ಕಂಥ ಮೊದಲ ಚೆಂಡು ತಾನು ಮುಖ್ಯವಾಗಿ ಹೋದರೆ ಆಘಾತ. ಲೆಗ್ ವೇ ಫೋರ್ ಮುಖಾಂತರವಾಗಿ ಸಾಹಿಲ್ ವಿಕೆಟ್ ಕೂಡ ಪತನ. ಹೊಸದಾನಿಗ ಸೇರ್ಪಡೆ ಕಾರ್ತಿಕ್ ಅಂಕರ್ಗೆ ಬರ್ತಾ ಇರತಕ್ಕಂಥ 32 ಆಟಗಾರ ಕೂಡ ಇನ್ನೂ ಕೂಡ 32 ಅವಶ್ಯಕತೆ ಇದೆ. ಆರಂಭಿಕ ಹಂತದಲ್ಲಿ ಉತ್ತಮ ರೀತಿಯ ಆರಂಭವನ್ನು ಒದಗಿಸಿದ್ರು. ಅಭಿ ಮತ್ತು ಅಪೆಕ್ಸ್ ತಂಡಕ್ಕೆ ಅತ್ಯುತ್ತಮ ಆರಂಭವನ್ನು ನೀಡಿದ್ರು ಕೂಡ ಅಂತಿಮ ಹಂತದಲ್ಲಿ ಒಂದಷ್ಟು ಅವನ ತಂಡದ ಬ್ಯಾಟ್ಸ್ಮನ್ಗಳ ವೈಫಲ್ಯತೆ ಎನ್ನುವಂಥದ್ದು ಬಹುಶಃ ರೈಡರ್ಸ್ 11 ಪುತ್ತೂರು ಒತ್ತಡದ ಪರಿಸ್ಥಿತಿಯಲ್ಲಿ ಪಂದ್ಯವನ್ನು ಆಡಬೇಕಾಗುತ್ತೆ. 2ನೇ ಬಾರಿ ಹರೀಶ್ ಹೆಸರಿರ್ತಕ್ಕಂಥ ಚೆಂಡು ಬ್ಯಾಕ್ ಪಾಯಿಂಟ್ ಭಾಗದಲ್ಲಿ ಉತ್ತಮ ರೀತಿಯ ಹೊಡೆತ. ಒಂದೋಟ 2ನೇ ಓವರ್ನ ಪೂರೈಕೆಯೂ ಕೂಡ 7 ಓಟಗಳ ಹೆಚ್ಚುವರಿ ಮುಖ್ಯವಾಗಿ ತಂಡದ ಮೊತ್ತ 53 ಓಟಗಳು. ಮೂರನೇ ಬಾರಿ ಲೋವರ್ ಫುಲ್ ಟಸ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಥರ್ಡ್ ಮ್ಯಾನ್ ಭಾಗದಲ್ಲಿ ಸಿಂಗಲ್ಸ್ ಮುಖರವಾಗಿ 1 ಓಟಗಳು ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 54. ನಾಲ್ಕನೇ ಬಾರಿ ಪೂರ್ಣಾಂತರ ಬಿದ್ದಿರ್ತಕ್ಕಂಥ ಚೆಂಡು ಒಂದಷ್ಟು ಬ್ಯಾಟ್ಸ್ಮನ್ಗಳಿಗೆ ಅವಕಾಶ ಕಲ್ಪಿತ ಎಸೆತ. ಸಿಂಗಲ್ಸ್ ಓಟುಗಳಷ್ಟು ದಾಖಲಾತಿಯನ್ನು ಕಾಣ್ತಾ ಇದೆ. ತಡಬತ್ತ
55 ಓಟಗಳು. ಎರಡು ಚೆಂಡುಗಳು ಬಾಕಿ ಇದೆ. 5ನೇ ಬಾರಿ ವಿರುಸನ್ ಹೊಡೆದು ಬರ ದಾಖಲಿಸುವಂತ ಪ್ರಯತ್ನಗಳ ನಡುವೆ ಕೌಂಟ್ಸ್ ಭಾಗದಲ್ಲಿ ಸಿಂಗಲ್ಸ್ ವಿಧಾನವಾಗಿ ಓಟುಗಳು ಬರ್ತಾ ಇದೆ. ಒಂದರ ಸೇರ್ಪಾಡು ಅದು ಬಿರುಸಿನ ಹೊಡೆತಗಳಿಗೆ ಅವಕಾಶಗಳನ್ನು ಮಾಡ್ತಾ ಇಲ್ಲ. ಸಿಂಗಲ್ಸ್ ಡಬಲ್ಸ್ ಗಳ ಮುಖಾಂತರವಾಗಿ ಓಟುಗಳನ್ನು ಪೇರಿಸಾಗಿದೆ. ರೈಡರ್ಸ್ 11 ಪುತ್ತೂರು ಅಂತಿಮ ತಡಿಗಾಗಿ ಈ ತನ್ಮೂಲಕವಾಗಿ ಓವರ್ ಸಮಾಪ್ತಿಯನ್ನು ಕಂಡಿರತಕ್ಕಂಥ 6 ಓವರ್ ತಂಡದ ಮೊತ್ತ 56 ಓಟಗಳ ಜಯಕ್ಕಾಗಿ ತಂಡ ಮೊತ್ತ 56 ಓಟಗಳ ದಾಖಲಾತಿಯನ್ನು ಕಾಣ್ತಾ ಇದೆ. 12 ಸೆತ ಜಯಕ್ಕಾಗಿ 27ರ ಅವಶ್ಯಕತೆ. ಕ್ಷಣಕಾಲ ಗಾಳಿಯಲ್ಲಿರ್ತಕ್ಕಂಥ ಚೆಂಡು ತರ್ಮಕ್ಕೆ ನಾವು ಇದ್ದರೆ ಆಘಾತವನ್ನು ಕಾಡ್ತಾ ಇದೆ. ಹೊಸ ಆಟಗಾರ ಸೇರ್ಪಡೆ ಜೀವನ್ ಅಂಕಣಿಕೆ ಬರ್ತಾ ಇರತಕ್ಕಂಥ ಹೊಸ ಆಟಗಾರ ಕೂಡ ಬಿರುಸಿನ ಹೊಡೆತಗಳ ಮುಂಚೆ ರೈಡರ್ಸ್ 11 ಪುತ್ತೂರಿಗೆ ಅನಿವಾರ್ಯ ಪರಿಸ್ಥಿತಿ. ಆರಂಭಿಕ 4 ಓವರ್ಗಳಲ್ಲಿ ಪ್ರಾಬಲ್ಯತೆಯನ್ನು ಕಂಡಿರತಕ್ಕಂಥ ರೈಡರ್ಸ್ ತೀರಾ ಕ್ಲೋಸ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಶಾರ್ಟ್ ಲೆಗ್ ಭಾಗದಲ್ಲಿ ಒಂದೊಂದು ಸೇರ್ಪಡೆ ಲೆಗ್ ಬಾಯ್ಸ್ ಮುಖ್ಯವಾಗಿ ನಲವತ್ತ 57 ಓಟಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ಲೋರ್ ಫುಟ್ ಸಗಬೇಕಾದ ಚೆಂಡು ತನ್ಮೂಲಕ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಉದರಿ ಆಘಾತ ಕೂಡ ಕೊನೆಯ ಕ್ಷಣದಲ್ಲಿ ನಾಟಕೀಯ ಕುಸಿತವನ್ನು ಕಾಡ್ತಾ ಇದೆ. ಜಯಿಸುವಂತ ಎಲ್ಲ ಸಾಧ್ಯತೆಗಳ ನಡುವಿನ ಪಂದ್ಯ. ರೈಡರ್ಸ್ 11 ಪುತ್ತೂರು ಕ್ರೂಷಿಯಲ್ ಸನ್ನಿವೇಶದಲ್ಲಿ ಬ್ಯಾಟ್ಸ್ಮನ್ಗಳ ವೈಫಲ್ಯತೆಯನ್ನ ಅನುಭವಿಸ್ತಾ ಇದ್ದವು ಕೂಡ.
ಹೊಸದಾನಿಗ ಶಿವು ತರ್ವಾಲಕ್ಕಾಗಿ ಓಟರಿ ಆಘಾತವನ್ನು ಕಾಡ್ತಾ ಇದೆ. ಎಲ್ಬಿ ಮುಖ್ಯವಾಗಿ ಅತ್ಯುತ್ತಮವಾದ ಓಟಗಳನ್ನು ಪೇರಿಸಿತ್ತು. ಆ ಬಳಿಕದ ಓವರ್ಗಳಲ್ಲಿ ಟೀಮ್ ಸಂಪೆ.com ಯಶಸ್ಸಿನ ಹಾದಿಯಲ್ಲಿ ಸಾಗ್ತಾ ಇರುವ ತಂಡ ಕೂಡ ಹ್ಯಾಟ್ರಿಕ್ ಅವಕಾಶ ಕೂಡ ಇದೆ. ಪ್ರಫುಲ್ ಈ ನಡುವೆ ಇನ್ಸೈಡ್ ಹೆಚ್ಚಾಗಿರತಕ್ಕಂಥ ಚೆಂಡು ಸಿಂಗಲ್ಸ್ ಓಟಗಳು ಬರ್ತಾ ಆಟ ಸಮಾಪ್ತಿ. ತಂಡದ ಮೊತ್ತ 59-59. ಎಸೆತ 24ರ ಅವಶ್ಯಕತೆ ಇದೆ. ಕೊನೆ ಹಂತದಲ್ಲಿ ಭರ್ಜರಿ ಸಿಕ್ಸರ್ಗಳು ಬಂದ್ರೆ ಮಾತ್ರ ರೈಡರ್ಸ್ 11 ಪುತ್ತೂರು ಗೆಲುವಿನ ಅವಕಾಶ. ಭಾಗದಲ್ಲಿ ಆಸಿಫ್ ಎಸೆತ 24 ಓಟಗಳ ಅವಶ್ಯಕತೆ ಇದೆ. ಎಸೆದ ಮೊದಲ ಚೆಂಡು ಲಾಂಗ್ ಆಫ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಬರೆ 6 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 65 ಓಟಗಳು. 5 ಚೆಂಡು 18ರ ಅವಶ್ಯಕತೆ. ಆರಂಭಿಕ ಹಂತ ದಾಖಲಾದ ಸಿಕ್ಸರ್ ಒಂದಷ್ಟು ಜೀವನ ಆತ್ಮ ಸ್ಥೈರ್ಯವನ್ನು ಹೆಚ್ಚಿಸ್ತಾ ಇದ್ದವು ಕೂಡ. ಹೆಸರಿರ್ತಕ್ಕಂಥ ಚೆಂಡು ಲಾಂಗ್ ಲೈನ್ ಭಾಗದಲ್ಲಿ ಸಾಗ್ತಾ ಇದೆ. ಈ ತನ್ಮೂಲಕ್ಕಾಗಿ ಉದರಿ ಆಘಾತ ಲೆಗ್ ಬೈಸ್ ವಿಕಟವಾಗಿ 1 ಓಟಗಳ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ನಾಲ್ಕೆಸೆದ 17ರ ಅವಶ್ಯಕತೆ ಇದೆ. ಹೊಸದಾನಿಗೆ ಸೇರ್ಪಡೆ ಅಖಿಲ್. 17 ಓಟದ ಅವಶ್ಯಕತೆ ಇದೆ. ತಂಡದ 66 ಓಟಗಳು. ಈ ನಡುವೆ ವೈಟ್ ಬಾಲ್ ಬಯಸ್ವಿಕರವಾಗಿ 1 ಓಟ ಸೇರ್ಪಡೆ ಕೂಡ. ತಂಡದ 67 ಓಟಗಳು ದಾಖಲಾತಿಯನ್ನು ಕಾಡ್ತಾ ಇದೆ. ಕೊನೆ ಉದ್ದರಿ ಜೊತೆ ಆಟವನ್ನು ಕಾಡ್ತಾ ಇದ್ದವು ಕೂಡ. ಲಾಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್. ಜೀವನ್ ಅದೇ ಅವರದ್ದು ಇನ್ನಿಂಗ್ಸ್ ನಲ್ಲಿ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಆಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಜೀವನಿಗೆ ಎಸೆದಿರ್ತಕ್ಕಂಥ ಚೆಂಡು ದಾಂಡು ಚೆನ್ನ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಡಾಟ್ ಬಾಲ್ ರನ್ ರಹಿತ ಎಸೆತ. ಆಂಕಮ್ ಜೋಡಿ ಸೇರ್ಪಡೆಯಲ್ಲಿ ಹದಿನಾರರ ಅವಶ್ಯಕತೆ ಇದೆ.
ತನ್ಮೂಲಕ್ಕಾಗಿ ಓಟಗಳು ಬರ್ತಾ ಇಲ್ಲ. ಒಂದಷ್ಟು ಪಂದ್ಯಾಟ ಜಯಿಸುವ ಹಂತಕ್ಕೆ ಬರ್ತಾ ಇದೆ. 2 ರನ್ ಅವಶ್ಯಕತೆ. ಐದನೇ ಬಾರಿ ಕ್ಷಣಕಾಲ ಗಾಳಿಯಲ್ಲಿರ್ತಕ್ಕಂಥ ಚೆಂಡು ತನ್ಮುಖ್ಯವಾಗಿ ಟೀಮ್ ಸಂಪ್ಯ.com ಪಂದ್ಯದ ಜಯವನ್ನು ದಾಖಲಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಪ್ರತಿ ಹೋರಾಟವನ್ನು ಕಂಡಿರ್ತಕ್ಕಂಥ ಒಂದು ತಂಡ ರೈಡರ್ಸ್ ಕೊನೆಯ ಕ್ಷಣದಲ್ಲಿ ನಾಟಕೀಯ ಕುಸಿತವನ್ನು ಕಾಣುವ ಮುಖಾಂತರವಾಗಿ ಕೈಯಲ್ಲಿರ್ತಕ್ಕಂಥ ಪಂದ್ಯಾಟವನ್ನು ಕಳ್ಕೊಳ್ತಾ ಇದ್ದವು ಕೂಡ.